ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬೈ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಈ ಪರಮಾನುಭವಬೋಧೆ ಶುರುವಾದಂಥದ್ದು 4ನೆಯ ಸಂಧಿ ಒಳಗೆ ಇವತ್ತಿನ ಆಧಾರದ ವಿಷಯ ಸೂತ್ರ ನಡೆದಂಥದ್ದು. 4ನೆಯ ಸಂಧಿ ಒಳಗೆ 20ನೆಯ ಸೂತ್ರ. ಈ ಸೂತ್ರದಲ್ಲಿ ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾರೆ. ನಿರ್ಗುಣಾಷ್ಟಾಂಗವನ್ನು ಈ ಸೂತ್ರದಲ್ಲಿ ಹೇಳ್ತಾರೆ. ಯಾಕಂದರೆ ಚೈತನ್ಯದೊಡನೆ ಗೂಡಿಕೊಂಡಿರುವಂಥದ್ದು ನಿರ್ಗುಣಾಷ್ಟಾಂಗ ಇದು. ಮತ್ತು ಚೈತನ್ಯದೊಡನೆ ಕೂಡುವ ಕ್ರಿಯೆಯನ್ನು ಬಿಟ್ಟಿರುವಂಥದ್ದೇ ಬ್ರಹ್ಮ ಅಂತ ಕೂಡ ಹೇಳುತ್ತಾರಲ್ಲ. ಈ ಒಂದು 20ನೇ ಸೂತ್ರದಲ್ಲಿ ಹೇಳ್ತಾರೆ, ಚೈತನ್ಯ ಯೋಗದೇ ನಿರ್ಗುಣಾಷ್ಟಾಂಗವು ಆ ಚೈತನ್ಯ ಕ್ರಿಯೆ ಅಳಿದುದೇ ಬೊಮ್ಮ ಅನ್ನುವಂಥ ವಿಚಾರವನ್ನು ಹೇಳುತ್ತಾರೆ ಅವರು. ಯಾಕಂತಂದರೆ ಈ ಚೈತನ್ಯ ಸ್ವರೂಪವನ್ನೇ ಕುರಿತು ಹೇಳುವಂಥದ್ದು ಯಮ ನೇಮ ಆಸನ, ಇವೆಲ್ಲ 8 ಅಂಗಗಳು ಹೇಳುವಂಥದ್ದು. ಆದರೆ ಜಡವಾದಂಥ ವಸ್ತುಗಳನ್ನು ಕುರಿತು ಹೇಳುವಂಥದ್ದಲ್ಲ. ಅದರಿಂದ ಈ ಚೈತನ್ಯ ಸ್ವರೂಪವನ್ನೇ ಕುರಿತು ಹೇಳುವಂಥ ಈ ಕ್ರಿಯೆಯು ಇದು ಯಾವಾಗ ಇದು ನಾಶ ಆಗ್ತದೆ, ನಾಶ ಆಗಿ ಅದು ಉಳಿದಂಥ ಏನು ಅವಶಿಷ್ಟವಾದಂಥ ಏನು ಉಳುಮೆ ಐತೆ ಅದೇ ಪರಬ್ರಹ್ಮ ಸ್ವರೂಪ ಅಂತ ಕೂಡ ಹೇಳ್ತಾರೆ. ಈ ಒಂದು ಯಮ ನೇಮ ಆಸನ ಇದ್ರ ಬಗ್ಗೆ ಅವರು ನಿರ್ಗುಣಾಷ್ಟಾಂಗದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಈ ಸಗುಣ ಅಷ್ಟಾಂಗದಲ್ಲಿ ಶರೀರ ಮತ್ತು ಮನಸ್ಸು ಎರಡು ಭಾಳ ದೃಢ ಇರಬೇಕಾಗ್ತದೆ. ನಿರ್ಗುಣ ಅಷ್ಟಾಂಗದಾಗ ಮನಸ್ಸು ದೃಢ ಇರಬೇಕಾಗ್ತದೆ. ಈ ಯಮ ಅನ್ನುವಂಥ ಒಂದು ವಿಚಾರದಲ್ಲಿ ಯಮ ಅನ್ನುವಂಥ ಅಂಗದ ಅರ್ಥವನ್ನು ನಿನ್ನೆ ವಿಷಯದಲ್ಲಿ ಬಂದಿದ್ದಾವ. ಯಾಕಂತಂದ್ರೆ ಈ ಒಂದು ಶರೀರ ಇಂದ್ರಿಯ ಮನಸ್ಸು ಇವೆಲ್ಲವುಗಳು ಅನಾತ್ಮ ವರ್ಗಗಳಿಂದ ಕೂಡಿದಾವ. ಇವ್ಯಾವು ನಾನು ಅಲ್ಲ ಅಂತ ಇವುಗಳ ಮೇಲೆ ವೈರಾಗ್ಯ ಏನು ಉತ್ಪನ್ನ ಆಗ್ತದ, ಅದು ಯಮ ಅಂತ ಹೇಳಿದರು. ಮತ್ತು ಈ ಯಮದಲ್ಲಿ ಹುಟ್ಟಿದಂಥ ಈ ಏನು ವೈರಾಗ್ಯ ಹುಟ್ಟುತ್ತದಲ್ಲ, ಇವ್ಯಾವು ನಾನಲ್ಲ ಅನ್ನುವಂಥದ್ದು, ಅದು ವಿರಕ್ತಿ ಹುಟ್ಟಿದಂಥದ್ದು. ಆ ಮನಸ್ಸಿನಲ್ಲಿ ದೃಢವಾಗಿ ನಿಂತರೆ ಅದಕ್ಕೆ ನಿಯಮ ಅಂತ ಕೂಡ ಹೇಳಿದರು, ನಿನ್ನೆ ವಿಚಾರದಲ್ಲಿ ಹೇಳಿದರು. ಈಗ ನಾವು ಆಸನದ ಬಗ್ಗೆ ನೋಡೋಣ. ಈ ಶರೀರಾದಿ ವಿಷಯಗಳಲ್ಲಿ ಹುಟ್ಟಿದ ರಾಗ ಮತ್ತು ವಿರಾಗ ಎರಡರಲ್ಲಿಯೂ ಉದಾಸೀನ ಭಾವ ಬರುವಂಥದ್ದು. ನೋಡ್ರಿ, ಇವೆರಡರಲ್ಲಿ ಉದಾಸೀನ ಭಾವ ಬರುವಂಥದ್ದು. ಏನು ಹೇಳ್ತಾರೆ, 3ನೇ ನುಡಿಯಲ್ಲಿ ಹೇಳ್ತಾರೆ, ರತಿಯು ಇಲ್ಲಿ ಭಾಳಷ್ಟು ವಿಚಾರಗಳನ್ನ ಹೇಳ್ತಾರೆ. ಯಾಕಂದ್ರೆ ರತಿಯು ಆ ವಿರತಿಯಂ ಅಖಿಲ ವಿಷಯದೊಳು ಅತ್ಯತಿಶಯದಿಂದ ಮಿಲ್ಲೆನೆ ಕೆಟ್ಟು ಮತಿಯೋಳು ಉದಾಸೀನ ಸ್ಥಿತಿಯಾಗಲ್ಲ ಆಸನ ಗತಿಯದು ತಾನೆಂದು ತಿಳಿ ನೀರೇ ಅಂತ ಹೇಳುವಂಥದ್ದು. ಯಾಕಂದ್ರೆ ಅಖಿಳ ವಿಷಯದೋಳು ಅಂದರೆ ಸಕಲ ವಿಷಯಗಳಲ್ಲಿ ರತಿಯಂ ಅಂತಂದರೆ ಪ್ರೀತಿ ಅನ್ನುವಂಥದ್ದು, ವಿರತಿ ಅಂತಂದ್ರೆ ವೈರಾಗ್ಯ ಭಾವ ಬರುವಂಥದ್ದು, ಈ ರೀತಿಯಾಗಿ ಇರುವಂಥದ್ದು. ಈಗ ನಾವು ಉದಾಸೀನ ಭಾವ ಇರುವಂಥದ್ದು ಅಂತ ಹೇಳುತ್ತಾರೆ. ರತಿ ಒಳಗೆ ಮತ್ತು ವಿರತಿ ಒಳಗೆ ಎರಡರ ಒಳಗೆ ಏನಂದ್ರೆ ಉದಾಸೀನ ಭಾವ ಇರುವಂಥದ್ದು ಅಂತ ಹೇಳ್ತಾರೆ. ಇಲ್ಲಿ 3 ರೀತಿಯಿಂದ ಏನಂತಂದ್ರೆ ಈ ಒಂದು ಮನುಷ್ಯ ಒಂದು ಸಾಧನೆ ಮಾಡಬೇಕಾದ್ರೆ ಒಂದು ಆಸನ ಬೇಕಾಗ್ತದೆ, ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮಾಡುವಂಥದ್ದು ಬೇಕಾಗ್ತದೆ. ಮತ್ತು ಇಲ್ಲಿ ಒಂದು ಸುಖಾಸನ ಅನ್ನುವಂಥದ್ದು ಭಾಳ ಮುಖ್ಯವಾಗಿರ್ತದೆ. ಅಂದರೆ ಸುಖಾಸನ ಅನ್ನುವಂಥದ್ದು ಏನಂದ್ರೆ ತನ್ನ ಸ್ವಸ್ವರೂಪದಲ್ಲಿರುವಂಥದ್ದೇ ಒಂದು ಸುಖಾಸನ ಅಂತ ಹೇಳ್ಬೋದು.
ಮತ್ತೀಗ ನಾವು ಈ ಶರೀರದ ಸಗುಣ ಅಷ್ಟಾಂಗದಲ್ಲಿ ಹೇಳುವಂಥದ್ದು ಈ ಪದ್ಮಾಸನ ಆಗಿರ್ಬೋದು, ಆಮೇಲೆ ಸಿದ್ಧಾಸನ ಆಗಿರ್ಬೋದು, ಆಮೇಲೆ ಸ್ವಸ್ತಿಕಾಸನ ಆಗಿರ್ಬೋದು, ಇವೆಲ್ಲ ಇರ್ತಾವೆ. ಆದರೆ ಅದರಂಗೆ ಇಲ್ಲಿ ನಿರ್ಗುಣ ಅಷ್ಟಾಂಗದಲ್ಲಿ ಅದಾವೇನಂದರೆ ಇಲ್ಲ. ನಾವು ಪದ್ಮಾಸನ ಹಾಕ್ಕೊಂಡು ಕೂತ್ಕೊಳ್ಬೇಕೇನ್ರಿ, ಎಲ್ಲೋ ಒಂದು ಕಡೆ ಹಾಸ್ಕೊಂಡು ಒಂದು ಕಡೆ ಕೂತ್ಕೊಂಡು ಪದ್ಮಾಸನದಾಗ ಕೂತ್ಕೊಂಡು ಮಾಡ್ಬೇಕೇನ್ರಿ ಅನ್ನುವಂಥದ್ದಲ್ಲ. ಸ್ವಸ್ತಿಕಾಸನದಲ್ಲಿ ಕೂಡಬೇಕೇನು ಅನ್ನುವಂಥದ್ದಲ್ಲ. ಮತ್ತು ಸಿದ್ಧಾಸನದಲ್ಲಿ ಕೂತ್ಕೊಳ್ಬೇಕನ್ನಂತ ಈ ರೀತಿಯಲ್ಲಿ ಈ ಸಗುಣ ಕ್ರಿಯೆಯಲ್ಲಿ ನಡೀತದಿವೆಲ್ಲ. ಅದ್ರಾಗ ನಡೆದಂಗೆ ಇಲ್ಲಿ ಐತೇನಂತಂದರೆ ಇಲ್ಲ. ಇದು ಎಲ್ಲಾದರೂ ಮಾಡ್ಬೋದು, ಈ ಆಸನ ಎಲ್ಲಾದರೂ ಮಾಡ್ಬೋದು. ಯಾಕಂತಂದ್ರೆ ಇಂಥಲ್ಲೇ ಕೂಡಬೇಕು ಅಂತಲ್ಲೇ ಕೂಡ್ಬೇಕನ್ನುವಂಥದ್ದಿಲ್ಲ. ನಾವು ಎಲ್ಲಿ ಇದ್ದಾಗ, ಎಲ್ಲಿ ತಿರುಗಾಡಿದ್ರೇನು, ಕೂತ್ಕೊಂಡ್ರೇನು, ನಿಂತ್ರೇನು, ಎಲ್ಲಿ ಹೋದ್ರೇನು, ಬಂದ್ರೇನು, ಎಲ್ಲ ಸಂದರ್ಭದಲ್ಲಿ ಮಾಡುವಂಥದ್ದು ಈ ಆಸನ. ಮತ್ತು ಇದರಲ್ಲಿ ಕೂಡ ಹೇಳ್ತಾರ, ಈ ಬಾಹ್ಯದ ಉದಾಸೀನವೇ ಮುಖ್ಯವಾದಂಥದ್ದು. ಅಂದ್ರೆ ಬಾಹ್ಯದಲ್ಲಿರುವಂಥ ಏನು ವಿಷಯಾದಿಗಳ ಮೇಲಿರುವಂಥದ್ದು ರತಿ, ಆ ಪ್ರೀತಿಯು ಮತ್ತು ವಿರತಿಯು ಇಲ್ಲದೆ ಇರುವಂಥದ್ದು, ಇವೆರಡರ ಬಗ್ಗೆನೂ ಅಲ್ಲಿ ಏನೂ ಇಲ್ಲ, ಬರೀ ಉದಾಸೀನ ಭಾವ. ಉದಾಸೀನ ಭಾವದಲ್ಲಿ ಕೂಡ ನಾವು 3 ರೀತಿಯಾಗಿ ಹೇಳುತ್ತಾರೆ. ಹೆಂಗಂದ್ರೆ ಮಧ್ಯಸ್ಥ ಅನ್ನುವಂಥದ್ದು, ಆಮೇಲೆ ಸಾಕ್ಷಿ ಅನ್ನುವಂಥದ್ದು, ಆಮೇಲೆ ಉದಾಸೀನ ಅನ್ನುವಂಥದ್ದು, ಈ 3 ರೀತಿಯಿಂದ ಕೂಡ ಹೇಳುತ್ತಾರೆ ಅವರು. ಈಗ ನಾವು ಮಧ್ಯಸ್ಥ ಅಂತಂದಾಗ ಏನು ಬರ್ತದಂದ್ರೆ, ಈಗ ಯಾರೋ ಒಬ್ಬರು ಜಗಳ ಆಡ್ತಿರ್ತಾರೆ, ಒಬ್ಬರು ಏನೋ ಒಂದು ಹೇಳಿದಾಗ ಇನ್ನೊಬ್ರು ಅದಕ್ಕೆ ಇನ್ನೊಂದು ವಾದ ಮಾಡ್ತಿರ್ತಾರೆ, ಇಬ್ಬರು ಮಧ್ಯೆ ಜಗಳ ಶುರುವಾಗಿರ್ತದೆ, ಬಡ್ದಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಯಾರಾದರೂ ಒಬ್ಬರು ಹೋಗಿ ಬಿಡಿಸುವಂಥದ್ದಕ್ಕೆ ಅಲ್ಲಿ ಮಧ್ಯಸ್ಥ ಅಂತ ಹೇಳ್ತಾನೆ. ಬಿಡ್ರಪ್ಪ, ಇದು ಬಿಡ್ರಿ, ಜಗಳ ಬಿಡ್ರಿ, ಹಿಂಗೆ ಮಾಡಬೇಡ್ರಿ ಅಂತ ಹೇಳುವಂಥದ್ದು ಅದು ಮಧ್ಯಸ್ಥ ಅಂತ ಅನಿಸ್ಕೊಳ್ತದೆ. ಆಮೇಲೆ ಸಾಕ್ಷಿ ಅಂತಂದ್ರೆ ಇದು ನೋಡಿದ್ದನ್ನು, ಇಲ್ಲ ಹಿಂಗೆ ಒಬ್ರಿಗೆ ಹಿಂಗಾಯಿತು ಅಥವಾ ಹಿಂಗೆ ಓಡಿದ್ರು ಅಥವಾ ಹಿಂಗೆ ಮಾಡಿದ್ರು, ಈ ರೀತಿ ಕಂಡದ್ದನ್ನು ಹೇಳುವಂಥದ್ದಕ್ಕೆ ಅದು ಸಾಕ್ಷಿ ಅಂತ ಅನಿಸ್ಕೊಳ್ತದೆ. ಈ ಉದಾಸೀನ ಅಂತಂದರೆ ಇವೆರಡರಲ್ಲಿ ಉದಾಸೀನ ಭಾವ ಮಾಡುವಂಥದ್ದು, 2 ರೀತಿಯಲ್ಲಿ. ರತಿಯ ಬಗ್ಗೆ ಅದು ಅಲ್ಲಿ, ಯಾಕಂದ್ರೆ ಅದು ಮಧ್ಯಸ್ಥನೂ ಅಲ್ಲ, ಈ ಕಡೆ ಸಾಕ್ಷಿನೂ ಅಲ್ಲ, 2ರ ಮೇಲೆ ಉದಾಸೀನ ಬರುವಂಥದ್ದು. ಇದು ಈ ರೀತಿಯಾಗಿರುವಂಥದ್ದು. ಅದ್ರ ಬಗ್ಗೆ ಹೇಳಬೇಕನ್ನುವಂಥ ಒಂದು ಪ್ರೀತಿನೂ ಇಲ್ಲ, ಹೇಳಬಾರ್ದು ಅನ್ನುವಂಥ ಒಂದು ವಿರತಿ ಭಾವ ಕೂಡ ಇಲ್ಲ ಅಲ್ಲಿ. ಅದಕ್ಕೆ ಉದಾಸೀನ ಅಂತ ನಾವು ಹೇಳುತ್ತಾರೆ ಮಹಾತ್ಮರು. ಮತ್ತು ಇಲ್ಲಿ ಈ ಅವಸ್ಥೆ ಅಂತಂದರೆ ಈ ರತಿ ವಿರತಿ ಬಗ್ಗೆ ಉದಾಸೀನವಾಗಿರುವಂಥದ್ದು ಈ ಆಸನ. ಯಾವ ಅವಸ್ಥೆಯಲ್ಲಿ ಆದರೂ ಕೂಡ ಈ ಆಸನ ನೋಡ್ರಿ, ಆ ಸಗುಣ ಅಷ್ಟಾಂಗದಾಗ ಮತ್ತು ಸ್ವಲ್ಪ ಶರೀರ ದೃಢ ಇರಬೇಕು, ಗಟ್ಟಿ ಇರಬೇಕು, ಆ ಥರ ಮಾಡಬೇಕಾದಾಗ ಕೂತ್ಕೊಳ್ಳುವಂಥದ್ದು ಆಗ್ತದೆ. ಆದರೆ ಈ ಆಸನ ಇದಕ್ಕೆ ಯಾವ ಅವಸ್ಥೆಗಳಂತ ಹೇಳಂಗಿಲ್ಲ. ಇಲ್ಲ, ಯೌವನ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ವೃದ್ಧ ವಯಸ್ಸು ಆಗ್ಯದಂತಂದ್ರೂ ಕೂಡ ಈ ಆಸನಗಳನ್ನು ನಾವು ಮಾಡೋಕ್ಕೆ ಬರ್ತದೆ. ಯಾಕಂತಂದ್ರೆ ಇದು ಒಂದು ಉದಾಸೀನ ಭಾವ ತಗೊಳ್ಳುವಂಥದ್ದು. ಸಕಲ ವಿಷಯಗಳಲ್ಲಿ ಒಂದು ರಾಗನೂ ಇಲ್ಲ, ಒಂದು ವಿರಾಗನೂ ಇಲ್ಲ, ಇವೆರಡು ಹೋಗುವಂಥದ್ದು. ಸಕಲ ವಿಷಯಗಳಲ್ಲಿ ರಾಗನೂ ಇಲ್ಲ, ವಿರಾಗನೂ ಇಲ್ಲ, ಇವೆರಡು ಕೆಟ್ಟು ತನ್ನ ಬುದ್ಧಿಯಲ್ಲಿ ಯಾವಾಗ ಉದಾಸೀನ ಸ್ಥಿತಿ ಇರ್ತದೆ. ಅದಕ್ಕೆ ಇಲ್ಲಿ ಮಹಾತ್ಮರು ಭಾಳ ಚಂದ ಹೇಳ್ತಾರೆ, ಉದಾಸೀನ ಭಾವ ಅಂತನ್ನುವಂಥದ್ದು ಈ ಒಂದು ಹೃದಯ ಏನನ್ನುವಂಥದ್ದು ಪರಿಪೂರ್ಣವಾಗಿ ಪರಿಪಕ್ವ ಆಗಬೇಕಾಗ್ತದೆ. ಇದರಲ್ಲಿ ವಿಷಯಾದಿಗಳು ತುಂಬಿದಾಗ ನಮಗಿಲ್ಲಿ ಮಾಡೋಕ್ಕಾಗ್ತದೇನೇನಾದರೂ? ಸಾಧ್ಯನೇ ಇಲ್ಲ. ಅದಕ್ಕೆ ಮಹಾತ್ಮರು ಇದ್ರ ಬಗ್ಗೆ ಭಾಳ ಚಂದ ಹೇಳ್ತಾರೆ. ಉದಾಸೀನ ಭಾವ ಇರುವಂಥದ್ದು, ಇದ್ರ ಹೃದಯದಲ್ಲಿ ಯಾವಾಗ ಉದಾಸೀನ ಭಾವ ಬರ್ತದೆ ಅಲ್ಲಿ ರಾಗನೂ ಇಲ್ಲ, ಪ್ರೀತಿನೂ ಇಲ್ಲ, ವೈರಾಗ್ಯ ಭಾವನೂ ಇಲ್ಲ. ಇದಕ್ಕೆ ಆಸನ ಅಂತ ಕೂಡ ಹೇಳುತ್ತಾರೆ ಅವರು. ಈ ರೀತಿಯಾಗಿ ಇರುವಂಥದ್ದು ಈ ರತಿ ಅನ್ನುವಂಥದ್ದು ಅಲ್ಲ, ವಿರತಿ ಅಂತ 2 ಹೋಗಬೇಕು, ಇವೆರಡೂ ಇಲ್ಲ. ಉದಾಸೀನ ಭಾವ ಇರುವಂಥದ್ದು ಯಾವುದೋ ಒಂದು ನಡೀತದೆ ಅಂತಂದ್ರೂ ಕೂಡ ಅದ್ರ ಮೇಲೆ ಆ ವಿಷಯಗಳಲ್ಲಿ ಭಾವ ಹೋಗ್ಬಾರ್ದು. ನಮಗಿವತ್ತೇನೇ ನಡೆದದ ಅಂತಂದ್ರೂ ಕೂಡ ಈಗ ಇಂದ್ರಿಯಗಳು ಅದಾವಲ್ಲ, ಇಂದ್ರಿಯಗಳು ಶಬ್ದ ಸ್ಪರ್ಶ ರೂಪ ರಸಗಂಧ, ಈ ಜ್ಞಾನೇಂದ್ರಿಯಗಳು ಅದಾವ. ಈ ಜ್ಞಾನೇಂದ್ರಿಯಗಳು ಇದ್ದಾವ ಅಂತಂದ್ರೂ ಕೂಡ ಈ ಮನಸ್ಸಿನಿಂದ ಹೋಗುವಂಗಿಲ್ಲ ಅದು. ಯಾಕಂತಂದ್ರೆ ಮನಸ್ಸಿನಿಂದ ಹೋಗುವಂಗಿಲ್ಲ, ಏನೇ ಇದ್ದರೂ ಕೂಡ ಆ ಉದಾಸೀನ ಭಾವದಿಂದ ಇರುವಂಥದ್ದು. ಈ ರೀತಿಯಾಗಿ ಇರಬೇಕಾಗ್ತದೆ. ಇದಕ್ಕೆ ಆಸನ ಅಂತ ಕೂಡ ಹೇಳುತ್ತಾರೆ. ಮತ್ತೀಗ 4ನೇ ನುಡಿಯಲ್ಲಿ ಹೇಳುತ್ತಾರೆ, ಏನು ಹೇಳುತ್ತಾರೆ, ಈಗ ಶರೀರಾದಿಗಳು ಸುಳ್ಳು ಅಂತ ತಿಳಿದು ಅವುಗಳಲ್ಲಿ ನಾನು ಅನ್ನುವಂಥ ವ್ಯವಹಾರ ಯಾವುದು ಇಲ್ಲದೆ
ಇರುವಂಗೆ ಅದು ಪ್ರಾಣಾಯಾಮ ಅಂತ ಹೇಳ್ತಾರೆ. ನಾವು ಸಗುಣ ಅಷ್ಟಾಂಗದಲ್ಲಿ ಏನು ಹೇಳತ್ತೀವಿ ಅಂದ್ರೆ ಕೂತ್ಕೊಳ್ಬೇಕು, ಅಲ್ಲಿ ಈ ಮೂಗು ಹಿಂಗೆ ಒಂದು ಕಡೆ ಈ ರೇಚಕ, ಪೂರಕ, ಕುಂಭಕ ಅಂತ 3 ರೀತಿಯಿಂದ ಮಾಡ್ತೀವಿ. ಈ ಕಡೆ ಯಾಕಂತಂದ್ರೆ ಈ ಒಂದು ಇದರಲ್ಲಿ 3 ರೀತಿಯಿಂದ ತೋರುವಂಥದ್ದು ಇದು ಪ್ರಾಣಾಯಾಮದಲ್ಲಿ ಏನೈತೆ ಅಂತ ಸಗುಣಾಷ್ಟಾಂಗದಲ್ಲಿ ಹೇಳ್ತಾರೆ. ಇಲ್ಲಿ ಏನೈತೆ ನಿರ್ಗುಣಾಷ್ಟಾಂಗದಲ್ಲಿ ಅಂತಂದ್ರೆ 4ನೇ ನುಡಿಯಲ್ಲಿ ಹೇಳ್ತಾರೆ, ತನು ಮೊದಲಾಗಿ ತೋರ್ಪ ಅನಿತನು ಪುಸಿಯೆಂದು ತನಗಲ್ಲಿ ಚೇಷ್ಟೆ ಅಳಿದು ನಿಲ್ಲೆ ಅನಿಲ ನಿರೋಧನ ವದು ತಾನೇ ಮೈತ್ರಿ ಮುನಿ ಮತವೆಂದು ನಿಶ್ಚಯಿಪುದು ಅಂತ ಹೇಳ್ತಾರೆ. ಇಲ್ಲಿ ಶರೀರಾದಿಗಳು ಇಲ್ಲೇನು ನಾವು ಹಿಂಗೆ ಕುಂಭಕ, ರೇಚಕ, ಪೂರಕ ಅನ್ನುವಂಥದ್ದು ಮಾಡುವಂಥದ್ದು ಇಲ್ಲಿ ಒಂದು ರೀತಿ ಏನಂತಂದ್ರೆ ಇಲ್ಲಿ ಕೂಡ ರೇಚಕ ಅನ್ನುವಂಥದ್ದು ಅಂದ್ರೆ ಬಿಡುವಂಥದ್ದು ಇರ್ತದೆ. ಆಮೇಲೆ ಈ ಪೂರಕ ಅನ್ನುವಂಥದ್ದು ತಗೊಳ್ಳುವಂಥದ್ದು ಇರ್ತದೆ, ಹಿಡಿಯುವಂಥದ್ದು ಇರ್ತದೆ. ಕುಂಭಕ ಅಂದ್ರೆ ತಡೆ ಹಿಡಿಯುವಂಥದ್ದು ಇರ್ತದೆ, ಅಲ್ಲಿ ನಿಲ್ಲಿಸುವಂಥದ್ದು. ಒಂದು ಪೂರಕ ಅಂದರೆ ಹಿಂಗೆ ತೊಗೊಳ್ಳುವಂಥದ್ದು, ಉಸಿರನ್ನು ಹಿಂಗೆ ತೊಗೊಳ್ಳುವಂಥದ್ದು. ಆಮೇಲೆ ಇದು ರೇಚಕ ಅಂತಂದ್ರೆ ಬಿಡುವಂಥದ್ದು, ಉಸಿರನ್ನು ಬಿಡುವಂಥದ್ದು. ಆಮೇಲೆ ಈ ತಡೆ ಹಿಡಿಯುವಂಥದ್ದು ಯಾವುದಂದ್ರೆ ಕುಂಭಕ, ಒಂದು ಸ್ವಲ್ಪ ಹೊತ್ತು ನಿಲ್ಲಿಸುವಂಥದ್ದು. ಈ ಕ್ರಿಯೆ ನಡೆದಿರ್ತದೆ. ಇದಕ್ಕೆ ಪ್ರಾಣಾಯಾಮ ಅಂತ ಕೂಡ ಹೇಳ್ತಾರೆ ಇಲ್ಲಿ. ಅದಕ್ಕೆ ಇಲ್ಲಿ ಕೂಡ ಮನಸ್ಸಿನಲ್ಲಿ ಈ ವಿಷಯಗಳ ಒಂದು ಭಾವ ಇತ್ತು ಅಂತಂದಾಗ ಈ ಪ್ರಾಣಾಯಾಮ ನಡೀತದೇನೆ ಅಂದ್ರೆ ನಡೆಯಂಗಿಲ್ಲ. ಇವೆಲ್ಲ ಹೋಗ್ಬೇಕಾಗ್ತದೆ. ಮನಸ್ಸಿನಿಂದ ವಿಷಯಗಳು ಸಂಪೂರ್ಣ ಹೋದಾಗ ಮಾತ್ರ ಅಲ್ಲಿ ಈ ಒಂದು ಪ್ರಾಣಾಯಾಮಗಳನ್ನು ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, 4ನೇ ನುಡಿಯಲ್ಲಿ ಹೇಳ್ತಾರೆ, ತನು ಮೊದಲಾಗಿ ತೋರ್ಪನಿ ತನು ಪುಸಿಯೆಂದು. ಇವು ಶರೀರ ಹಿಡ್ಕೊಂಡು ಏನು ತೋರ್ತಾವ ಅವೆಲ್ಲ ಸುಳ್ಳು ಅಂತ ತಿಳ್ಕೊಳ್ಳುವಂಥದ್ದು. ಶರೀರ, ಇಂದ್ರಿಯಗಳು ಇವೇನದಾವ ಮೊದಲಾದ ಅನಾತ್ಮ ವರ್ಗಗಳು ಇವು ಹೆಂಗದಾವ, ಘಟದಂತೆ ನನ್ನಿಂದ ತಿಳಿಸಿಕೊಳ್ಳುತ್ತಾವ. ಇವು ಮಿಥ್ಯೆ ಅದಾವ. ಇವುಗಳು ನಾನಲ್ಲ ಅನ್ನುವಂಥದ್ದನ್ನು ತಿಳಿದು ಅವುಗಳಲ್ಲಿ ಪುನಃ ನಾನನ್ನುವಂಥ ಏನು ಆ ಭಾವ ಹೋಗದೇ ಇರುವಂಥದ್ದು. ಮತ್ತು ಇದು ಯಥಾ ರೀತಿ ನಡೆಯುವಂಥದ್ದು. ನಿರ್ಗುಣ ಅಷ್ಟಾಂಗದಲ್ಲಿ ಅಂತಂದ್ರೆ ಯಥಾ ರೀತಿಯಾಗಿ ತಿಳ್ಕೊಳ್ಳುವಂಥದ್ದು, ಅದೇ ಪ್ರಕಾರ ನಡ್ಕೊಳ್ಳುವಂಥದ್ದು, ಸಹಜ ಸ್ಥಿತಿಯಲ್ಲಿ ಇರುವಂಥದ್ದು. ಇದು ನಾವು ಸಗುಣಾಷ್ಟಾಂಗದಲ್ಲಿ ಈಗ ಕೆಲವರು ಹೇಳ್ತಾರಲ್ಲ, ಒತ್ತಾಯ ಮಾಡಿ ನಾವು ಪ್ರಾಣಾಯಾಮ ಮಾಡಕತ್ತೀವಿ ಅಂತ ಮನಸ್ಸಿನಲ್ಲೆಲ್ಲ ವಿಷಯಗಳನ್ನು ತುಂಬಿಕೊಂಡು ನಾವೇನು ಪ್ರಾಣಾಯಾಮ ಮಾಡ್ತೀವಿ ಅಂದರೂ ಕೂಡ ಅದು ಸರಿಯಾಗ್ತದೆ ಅಂದರೆ ಹಂಗೆ ಮಾಡೋಕ್ಕೆ ಬರೋಂಗಿಲ್ಲ. ಇಲ್ಲಿ ಯಾವ ರೀತಿ ಅಂತಂದರೆ ಏನು ಈ ತೋರ್ತದ ಅನಾತ್ಮ ವರ್ಗಗಳು ಘಟದಂತೆ, ಈ ಘಟ ನಮ್ಗೆ ಹೆಂಗೆ ದೃಶ್ಯವಾಗಿ ತೋರ್ತದೆ ಹಂಗೆ ನಮ್ಮ ಶರೀರದಲ್ಲಿ ಇವೆಲ್ಲವೂ ಇಂದ್ರಿಯಗಳು, ಶರೀರ ಆಗಿರ್ಬೋದು, ಇಂದ್ರಿಯಗಳಾಗಿರ್ಬೋದು, ಅಂತಃಕರಣಗಳಾಗಿರ್ಬೋದು, ಇವೇನು ಘಟದಂತೆ ನಮ್ಗೆ ಕಾಣಿಸಿಕೊಳ್ಳೋದ್ರಿಂದ ಇವು ಮಿಥ್ಯೆ ಅಂತ ತಿಳ್ಕೊಂಡು ಇವು ಬಿಡುವಂಥದ್ದು, ಸಂಪೂರ್ಣ ಬಿಟ್ಕೊಳ್ಳುವಂಥದ್ದು. ಇವು ನಾನಲ್ಲ ಅಂತ ತಿಳಿದು ಮತ್ತೆ ಪುನಃ ಮತ್ತೆ ಈ ಭಾವದಲ್ಲಿ ಕೂಡದೇ ಇರುವಂಥದ್ದು. ಅಲ್ಲಿ ಯಾಕಂದರೆ ಇವು ವಿಷಯಗಳು ಮಿಥ್ಯೆ ಅದಾವಂತ ತಿಳ್ಕೊಂಡ ಮೇಲೆ ಈ ಮನಸ್ಸು ಅನ್ನುವಂಥದ್ದು ನೋಡ್ರಿ, ಯಾಕಂದ್ರೆ ಈ ಕನಸು ಅನ್ನುವಂಥದ್ದು ಹೆಂಗೈತೆ, ಸುಳ್ಳೈತೆ. ಕನಸಿನಾಗ ಏನಾದರೂ ನಡೆದಿತ್ತು ಅಂತ, ಕನಸಿನಾಗ ಹುಟ್ಟಿದಂಥ ಮಗ ಏನಾದರೂ ಕನಸಿನಾಗ ಹುಟ್ಟಿತ್ತು ಮಗ ಅಂತಂದ್ರೆ ನಾವು ಅದನ್ನು ಸಂಭ್ರಮ ಪಡ್ತೀವಿ ಅಂದರೆ ಎಚ್ಚರ ಆದಮೇಲೆ ಇಲ್ಲಲ್ಲ. ಅದಕ್ಕೆ ಕನಸಿನಲ್ಲಿ ಏನೇ ನಡೆದರೂ ಕೂಡ ನಾವು ಎಚ್ಚರ ಆದಮೇಲೆ ಅದ್ರ ಬಗ್ಗೆ ನಾವೇನಾದರೂ ಇಲ್ಲ ಅದ್ರ ಸತ್ಯ ಅಂತ ಅಂದ್ಕೊಳ್ತೀವಿ ಏನಂದರೆ ಇಲ್ಲ, ಅವು ಮಿಥ್ಯ ಅಂತ ಅನಿಸ್ಕೊಳ್ತದೆ. ಅದ್ರಂಗೆ ಈ ಜಗತ್ತಿನಲ್ಲಿ ನಾವು ಪ್ರತಿಯೊಂದು ಏನು ವ್ಯವಹಾರ ಮಾಡ್ತೀವಿ ಇವೆಲ್ಲ ಸುಳ್ಳು, ಇದು ಕನಸಿನಂಗೆ. ಅದಕ್ಕೆ ವಿಷಮ ಸಂಸಾರ ಇದು ಕನಸಂತರಿ ಅಂತ ಹೇಳಿದಾರೆ ಅವರು. ಇದು ಯಾವ ರೀತಿ ಕನಸಿನಲ್ಲಿ ನಡೆದಂಥದ್ದೆಲ್ಲ ನಾವು ಸುಳ್ಳು ಅಂತ ನಾವು ಆದಮೇಲೆ ಜಾಗೃತ ಕಾಲಕ್ಕೆ ಬಂದ ಮೇಲೆ ಸುಳ್ಳು ಅಂದ್ಕೊಳ್ತೀವಿ. ಅದೇ ರೀತಿ ಕೂಡ ಈ ವ್ಯವಹಾರ ಏನು ನಾವು ಮಾಡ್ತಾ ಇದ್ದೀವಿ ಇವೆಲ್ಲ ಸುಳ್ಳು ಅಂತ ತಿಳ್ಕೊಳ್ಬೇಕಾಗ್ತದೆ. ತಿಳ್ಕೊಂಡು ಯಾವಾಗ ದೃಢ ಆಯಿತು ಅಂತಂದಾಗ ಮತ್ತೆ ತಿರುಗಾ ಆ ಕಡೆ ಯಾಕಂದ್ರೆ ಅದು ಸುಳ್ಳು ಅಂತ ತಿಳ್ಕೊಂಡಾಗ ಅದು ದೃಢ ಆಯಿತು ಅಂದಾಗ ಮತ್ತೆ ಅದರಲ್ಲಿ ಮನಸ್ಸು ಹಾಕುವಂಥದ್ದು ಇರೋದೇ ಇಲ್ಲಲ್ಲ. ಹಂಗಾಗಿ ಮತ್ತೆ ಕೂಡಿರೋದೆ ಅದು ಸುಳ್ಳಂತ ಗೊತ್ತಾದ ಮೇಲೆ ಮತ್ತೆ ತಿರುಗಾ ಅದು ಸತ್ಯ ಅಂತ ತಿಳ್ಕೊಳಕ್ಕಾಗಂಗಿಲ್ಲ, ಬರೋಂಗಿಲ್ಲ. ಅದು ಆ ರೀತಿ ಯಾವಾಗ ದೃಢ ಆಯಿತು ಅಂತಂದಾಗ ಅದು ಪ್ರಾಣಾಯಾಮ ಅಂತ ಹೇಳಿಸ್ಕೊಳ್ತದೆ. ಇಲ್ಲಿ ಯಾವುದು ಬೇಕಾಗಿಲ್ಲ. ಅಲ್ಲಿ ಸಗುಣ ಅಷ್ಟಾಂಗದಾಗ ಅಲ್ಲಿ ಇವೆಲ್ಲ ಬೇಕಾಗ್ತದೆ, ಶರೀರ ಇವೆಲ್ಲನೂ ಬೇಕಾಗ್ತದೆ. ಆದರೆ ಇಲ್ಲಿ ಇವು ಶರೀರಗಳು ಏನು ತೋರ್ತದಲ್ಲ ಘಟದಂಗೆ ಇವು ತೋರ್ತಾವ, ಇವು ಯಾವ ನಾನಲ್ಲ, ಇವು ನನೂ ಅಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳುವಂಥದ್ದು. ಯಾಕಂದರೆ ಯಾವಾಗ ಇವು ನಡೀತಾವ ಅಂತಂದರೆ ಶರೀರ ನಾನು ಅಂದಾಗ ಇವೆಲ್ಲ ನಡೀತಾವೆ.
ಯಾವುದು ಸಗುಣಾಷ್ಟಾಂಗದಾಗ ಅಲ್ಲಿ ಹೇಳ್ತಾರೆ ಅದನ್ನು. ಆದರೆ ಇಲ್ಲಿ ಶರೀರ ತೋರುವಂಥವು ಘಟಪಟಾದಿಗಳಂಗೆ ಇವು ತೋರ್ತಾವೆ, ಈ ದೃಶ್ಯವಾಗಿ ತೋರ್ತಾವೆ, ಇವು ನಾನಲ್ಲ ಅಂತ ತಿಳ್ಕೊಂಡು ಅವು ಮತ್ತೆ ಪುನಃ ಅದ್ರ ಮೇಲೆ ಭಾವ ಹಾಕದೇ ಇರುವಂಥದ್ದಕ್ಕೆ ಏನಾಗ್ತದೆ, ಇದು ಪ್ರಾಣಾಯಾಮ ಅಂತ ಕೂಡ ಹೇಳಿಸಿಕೊಳ್ತದೆ. ಈ ರೀತಿ ಸಹಜವಾಗಿ ನಡೆಯುವಂಥದ್ದು ಇಲ್ಲಿ. ಮತ್ತು ಒತ್ತಾಯ ಮಾಡಿ ನಾವು ಕುಂಭಕ ರೇಚಕ ಪೂರಕ ಮಾಡ್ತೀವಿ ಅಂತಂದ್ರೆ ಹಂಗೆ, ಯಾಕಂದ್ರೆ ಮನಸ್ಸು ಪರಿಶುದ್ಧವಾಗಿ ಇರಲಿಲ್ಲ ಅಂತಂದ್ರೆ ಇದೆಲ್ಲ ಯಾವ್ದು ಹೇಳ್ತಾರೆ ಅಂತಂದ್ರೆ ಈ ಒಂದು ಪರಿಶುದ್ಧವಾದಂಥ ಒಂದು ಅಂತಃಕರಣ ಇರಬೇಕಾಗ್ತದೆ. ಇದ್ದಾಗ ಮಾತ್ರ ಇವೆಲ್ಲ ನಡೀತದೆ. ಮತ್ತು ವಿಷಯಗಳೇ ಅಲ್ಲೆಲ್ಲ ತುಂಬಿಕೊಂಡಾಗ ಇವೆಲ್ಲ ನಡೀತಾವೇನಂದ್ರೆ ಅಲ್ಲಿ ನಡೆಯೋಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಇಲ್ಲಿ ಪ್ರಾಣಾಯಾಮ ಅಂತ ಕೂಡ ಇದಕ್ಕೆ ಹೇಳ್ತಾರೆ. ಯಾವಾಗ ಇವು ಯಾವ ನಾನಲ್ಲ ಅಂತ ಬಿಟ್ಕೊಂಡಿರ್ತಾನೆ ಅದಕ್ಕೆ ಪ್ರಾಣಾಯಾಮ ಅಂತ ಕೂಡ ಹೇಳ್ತಾರೆ. ಈಗ 5ನೇ ನುಡಿಯಲ್ಲಿ ಹೇಳ್ತಾರೆ ಇವು 4 ಹೊರಗಿನೂ ಯಾವ ಯಮ ನೇಮ ಆಸನ ಪ್ರಾಣಾಯಾಮ. ಈಗ ಅಂತರ್ಮುಖ ಆಗುವಂಥದ್ದು ಕೆಲವು 4 ಹೇಳ್ತಾರೆ. ಇವು ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅನ್ನುವಂಥದ್ದು. ಯಾಕಂತಂದರೆ ಇದು ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಅವ್ರು ಹೇಳ್ತಾರೆ. 5ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ ಅವರು. ಈ ಪುಸಿಯಾದ ಜಗವಿದು ಪುಸಿ ದುಃಖಕರವೆಂದು. ನೋಡ್ರಿ, ಪುಸಿಯಾದ ಈ ವ್ಯವಹಾರ ಏನೈತಪ್ಪ ಅಂತಂದ್ರೆ ಪುಸಿಯಾದ ಹೇಳ್ತಾರೆ ಜಗವಿದು ಪುಸಿ ಎಂದು ದುಃಖಕರವೆಂದು. ಪುಸಿಯಾದ ಜಗವಿದು ಪುಸಿ ದುಃಖಕರವೆಂದು ಪುಸಿ ನೋಟವನ್ನು ತೆಗೆದುದರಿಂದ ವಸಿದ ಅರಿವಂತರ ಮುಖವಾಗಲದಕ್ಕೆ ತಾನೆಸೆವುದು ಪ್ರತ್ಯಾಹರಣ ನಾಮ ಅಂತ ಇಲ್ಲಿ 5ನೇ ನುಡಿಯಲ್ಲಿ ಹೇಳ್ತಾರೆ. ಇದಕ್ಕೆ ಶರೀರಾದಿ ದೃಶ್ಯ ಪ್ರಪಂಚ ಇದು ಸುಳ್ಳು ಅಂತ ತಿಳ್ಕೊಳ್ಳುವಂಥದ್ದು. ಶರೀರ ಮುಖ್ಯವಾಗಿ ಇರಬೇಕಾದಂಥದ್ದು ಇಲ್ಲಿ ಏನಪ್ಪ ಅಂತಂದ್ರೆ ದೇಹ, ಇಂದ್ರಿಯಗಳು, ಅಂತಃಕರಣಗಳು ಇವೆಲ್ಲವೂ ಸುಳ್ಳದಾವ. ಈ ಪುಸಿಯಾದಂಥ ಜಗತ್ತು, ಪುಸಿಯಾದಂಥ ಜಗತ್ತು ಈ ನೋಟವನ್ನು ತೆಗೆಯುವಂಥದ್ದು. ನೋಡ್ರಿ, ಈಗ 2 ಕಣ್ಣಿನಿಂದ ಇದನ್ನು ಸತ್ಯ ಅಂತ ಅಂದ್ಕೊಳ್ತೀವಿ ನಾವು. ಜಗತ್ತು ನೋಡುವಂಥದ್ದು, ವ್ಯವಹಾರ ಮಾಡುವಂಥದ್ದು ಎಲ್ಲ ಇವು 2 ಕಣ್ಣಿನಿಂದ ನೋಡ್ತೀವಿ. ಆದರೆ ಇದಕ್ಕೆ ಮಹಾತ್ಮರು ಹೇಳ್ತಾರೆ ಇದಕ್ಕೆ ಪರಿ ಬಂದಿದ್ದಾವೆ. ಯಾಕಂದರೆ ಇದು ಭಾಳಷ್ಟು ಇದ್ದದ್ದನ್ನು ಇಲ್ಲ ಅನ್ಸಕತ್ತದ, ಇಲ್ಲದನ್ನು ಅನ್ಸಕತ್ತದ. ಇದು ಸುಳ್ಳಾಗಿರುವಂಥ ಜಗತ್ತನ್ನು ಸತ್ಯ ಅನ್ಸಕತ್ತದ ಇವೆರಡು ಕಣ್ಣುಗಳು. ಅದಕ್ಕೆ ಈ ಕಣ್ಣಿನ ನೋಟವನ್ನು ಚೇಂಜ್ ಮಾಡುವಂಥದ್ದು ನೋಡ್ರಿ ಮಹಾತ್ಮರು ಮಾಡುವಂಥದ್ದು ಇದೆ. ಜಗತ್ತನ್ನು ನಾವು ಬದಲಾವಣೆ ಮಾಡೋಕ್ಕೆ ಬರ್ತದೇನು? ಈಗ ಒಬ್ಬ ಸನ್ಯಾಸಿ, ಮಹಾತ್ಮರು ಹೇಳ್ತಾರೆ, ಒಬ್ಬ ಸನ್ಯಾಸಿ ಇದ್ದಾನಪ್ಪ ಅಂದ್ರೆ ಜಗತ್ತಿನಾಗ ಎಲ್ಲ ಹೆಣ್ಮಕ್ಳು ಸೊತ್ತ ಮೇಲೆ ನಾವು ಸನ್ಯಾಸಿ ಚಂದ ಆಗ್ತಾನೆ ಅನ್ನಕ್ಕೆ ಆಗ್ತದೇನು? ಮತ್ತು ಸನ್ಯಾಸಿ ಇದ್ದಾವೆ ಎಲ್ಲ ಹೆಣ್ಮಕ್ಳ ಜೊತೆನೂ ಇರ್ತಾನೆ, ಜಗತ್ತಿನೊಳಗೆ ಎಲ್ಲ ಥರ ಜನ ಇರ್ತಾರಲ್ಲ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ಎಲ್ಲ ಹೆಣ್ಣುವನ್ನು ಮಣ್ಣು ಜೊತೆ ಇರು, ಆದ್ರೆ ಅದ್ರ ಮೇಲೆ ನೀನು ಹೆಂಗೆ ಈ ಸತ್ಯದಂತೆ ಏನು ನೋಟ ಇಟ್ಕೊಂಡಿದ್ದಿ ಅದನ್ನು, ಆ ನೋಟವನ್ನು ಬದಲಾವಣೆ ಮಾಡು. ನೀನು ನೋಡುವಂಥ ನೋಟ ಏನೈತೆ ಅದನ್ನು ಬದಲಾವಣೆ ಮಾಡು. ಅದಕ್ಕೆ ಈ ಪುಸಿಯಾದ ಜಗವದು ಪುಸಿ ದುಃಖಕರವೆಂದು ಪುಸಿ ನೋಟವನ್ನು ತೆಗೆದುದರಿಂದ ಈ ಜಗತ್ತು ಎಲ್ಲ ಹೆಂಗೈತಪ್ಪ ಅಂತಂದ್ರೆ ಸತ್ಯ ಅಂತ ಅನ್ನುವಂಥದಕ್ಕಾಗಿ ಹಲವಾರು ದುಃಖಗಳು ನನಗದಾವ ಅಂತ ತಿಳ್ಕೊಂಡಿದ್ದೆ. ಈ ಜಗತ್ತೂ ಮಿಥ್ಯೆ ಅದ, ನಿನಗೆ ಬರುವಂಥ ದುಃಖನೂ ಮಿಥ್ಯನೇ ಐತೆದ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಇದನ್ನ ನೋಟವನ್ನು ಬದಲಾವಣೆ ಮಾಡ್ಕೊಳ್ಳೋದು ಅಷ್ಟೇ. ಈಗ ಭಾಳಷ್ಟು ವಿಚಾರಗಳಲ್ಲಿ ಹೇಳ್ತೀವಲ್ಲ, ಈ ಕಣ್ಣು ಕಾಣಕತ್ತದಪ್ಪ ಎಲ್ಲ ಕಡೆ ಬಿಸಿಲು ಭಾಳ ಐತೆ ಅಂತಂದಾಗ ಒಂದೇ ಸಿಂಪಲ್ ಏನು ಮಾಡ್ಬೇಕಂದ್ರೆ ಒಂದು ಚಸ್ಮವನ್ನು ಹಾಕೊಂಡ್ರಾಗ ಕೂಲಾಗಿ ಕಾಣಿಸ್ತದೆಲ್ಲ. ಅವೆಲ್ಲರ ಕಾರ್ನಲ್ಲಿ ಹೋಗ್ಬೇಕಾದ್ರೆ ಹೊರಗಡೆ ಭಾಳ ಶೆಕೆ ಐತ್ರಿ, ಬಿಸಿಲು ಐತ್ರಿ ಅಂತಂದಾಗ ಒಂದು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡ್ಬಿಟ್ರೆ ತಂಪಾಗಿ ಕಾಣಿಸ್ತದೆ ಹೊರಗಡೆ ಅಷ್ಟೇ. ಹಾಗಾಗಿ ಇಲ್ಲಿ ನಿನ್ನ ನೋಟ ಪುಸಿ ನೋಟವನ್ನು ತೆಗೆದುದರಿಂದ ಮತ್ತು ಇಲ್ಲಿ ಹೇಳ್ತಾರೆ ಅವರು ಹೊಸೆದು ಅದರ ಚೆನ್ನಾಗಿ ಅಜ್ಞಾನ ದೃಷ್ಟಿ. ಜ್ಞಾನ ದೃಷ್ಟಿ ಏನಂತಂದ್ರೆ ಅದು ಅಂತರ್ಮುಖವಾಗುವಂಥದ್ದು. ಬಾಹ್ಯದಲ್ಲಿ ಹೋಗಿ ಈ ಮನಸ್ಸನ್ನು ಇಟ್ಕೊಂಡು ಈ ಬುದ್ಧಿಯನ್ನು ಚಿಂತೆ ಮಾಡ್ತಾ ಇದೆ ಹೊರಗಡೆ, ಅದು ಬಾಹ್ಯದಲ್ಲಿ ಇದೇ ಸತ್ಯ ಅಂದ್ಕೊಂಡು ಈ ಮನಸ್ಸು ಹೋಗಿ ಅದ್ರ ಬಗ್ಗೆ ಈ ಬುದ್ಧಿ ಭಾಳಷ್ಟು ಯೋಚನೆ ಮಾಡೋಕ್ಕೆ ಶುರು ಆಗ್ತದೆ, ಇದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಈಗ ಅದೇ ಬುದ್ಧಿಯನ್ನು ಅಂತರ್ಮುಖ ಮಾಡ್ಕೊಳ್ಳುವಂಥದ್ದು. ಹೆಂಗದಪ್ಪ ಅಂದರೆ ಈ ದೃಶ್ಯ ಪ್ರಪಂಚ ಶುಕ್ತಿ ರಜತದಂತೆ ಮಿಥ್ಯೆ ಆಗಿರುವಂಥದ್ದು. ಈ ಶುಕ್ತಿ ಒಳಗೆ ಕಪ್ಪೆ ಚಿಪ್ಪಿನೊಳಗೆ ಈ ಬೆಳ್ಳಿ ಭ್ರಾಂತಿ ಹೆಂಗದ ನೋಡ್ರಿ, ಎಷ್ಟು ಒಂದು ಗದ್ದಲಕ್ಕೆ ಹಾಕ್ಯದಲ್ಲ ನಮಗೆಲ್ಲ. ಇದು ಮಹಾತ್ಮರು ತಿಳಿಸಿ ಹೇಳ್ತಾರೆ, ಈ ದೃಶ್ಯವಾದಂಥ ಪ್ರಪಂಚ ಹೆಂಗದಂತಂದ್ರೆ ಇದು ಸತ್ಯ ಆದಂತ ಅನಿಸ್ಯದ,
ಮತ್ತು ಈ ಸುಳ್ಳಾಗಿರುವಂಥ ಈ ದುಃಖ ಕೂಡ ಇದರಿಂದ ಭಾಳಷ್ಟು ದುಃಖ ಅನುಭವಿಸುವಂಥದ್ದು ಅನಿಸಿರ್ತದೆ. ಆದರೆ ಈ ಒಂದು ಈ ಶುಕ್ತಿ ಅಂದರೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯ ಭ್ರಾಂತಿ ಹೆಂಗೆ ತೋರ್ತದ, ಅದು ವಿಚಾರ ಮಾಡಿದರೆ ಅದು ಬೆಳ್ಳಿ ಐತೇನು ಅಂತಂದರೆ ಇಲ್ಲ. ಅದರಿಂದ ಜನ್ಯವಾದ ದುಃಖ ಕೂಡ, ಯಾಕಂದರೆ ಈ ಪ್ರಪಂಚ ಸತ್ಯ ಅಂತ ಅಂದ್ಕೊಂಡು ಇಲ್ಲಿ ಮಾಡುವಂಥ ವ್ಯವಹಾರ ಎಲ್ಲ ಸತ್ಯ ಅಂದ್ಕೊಂಡು ಅದರಿಂದ ಉದ್ಭವ ಆದಂಥ ಅದರಿಂದ ಜನ್ಯವಾದಂಥ ಈ ದುಃಖ ಕೂಡ ಹೆಂಗದ, ಅದನ್ನು ಸುಳ್ಳದ, ಅದು ಸ್ವಪ್ನದಂತೆ ಮಿಥ್ಯೆ ಆಗಿರ್ತದ ಅನ್ನುವಂಥದ್ದು. ಸ್ವಪ್ನದಲ್ಲಿ ಏನು ಕಂಡಂಥ ಕನಸು ಅದು ಸತ್ಯ ಆಗಿರ್ತದೆ ಏನಂದರೆ ಇಲ್ಲ, ಯಾವಾಗ ಎಚ್ಚರಿಕೆ ಬಂದಮೇಲೆ ಅದು ಸುಳ್ಳಾಗಿರ್ತದೆ. ಈ ರೀತಿ ತಿಳಿದು ಅದರಲ್ಲಿದ್ದ ಏನು ಹೊರಗಡೆ ಇದ್ದಂಥ ಬಹಿರ್ದೃಷ್ಟಿಯನ್ನು, ಹೊರಗಡೆ ಏನು ದೃಷ್ಟಿ ಇಟ್ಕೊಂಡು ಕುಂತೀವಿ ಅದೇ ಸತ್ಯ ಅಂತ ಇಟ್ಕೊಂಡು ಕುಂತೀವಲ್ಲ, ಬ್ರಹ್ಮ ಯಾವುದು ಜಗತ್ತು ಸತ್ಯ ಅಂತ ಏನು ಇಟ್ಕೊಂಡು ಕುಂತಿದ್ದೀವಲ್ಲ, ಆ ಬಹಿರ್ದೃಷ್ಟಿಯನ್ನು ತೆಗೆದು ಭಾಳಷ್ಟು, ಅದಕ್ಕೆ ನೋಡ್ರಿ ಮಹಾತ್ಮರು ಇದಕ್ಕಾಗೆ ಬಡ್ದಾಡಿದರು. ಇದೆಲ್ಲ ಮಾಡಬೇಕಾದಾಗ ನಮ್ಮ ಏನಂತಂದ್ರೆ ಇದಕ್ಕೆ ಒಂದು ಸ್ಥಿರ ಆಗಿರ್ಬೇಕಾಗ್ತದೆ ಬುದ್ಧಿ ಕೂಡ, ಅಂತರ್ಮುಖ ಮಾಡ್ಕೊಳ್ಬೇಕಂತಂದ್ರೆ ಕೂಡ ಇದು ಸುಮ್ಮನೆ ಅಲ್ಲ. ಅದಕ್ಕೆ ಬಹಿರ್ದೃಷ್ಟಿಯನ್ನು ತೆಗೆದು ಅದನ್ನು ನಿಜದರಿವಿನ ಕಡೆಗೆ ವೃತ್ತಿಯನ್ನು ಅಂತರ್ಮುಖ ಮಾಡುವಂಥದ್ದು ಯಾವುದಿದು ಪ್ರತ್ಯಾಹಾರ ಅಂತಂದ್ರೇನು, ಈ ಜಗತ್ತು ಸೃಷ್ಟಿ ಏನು ಜಗತ್ತು ತೋರ್ತದಲ್ಲ ಇದೆಲ್ಲ ಸುಳ್ಳದ, ಇದರಿಂದ ಜನ್ಯವಾದ ದುಃಖ ಕೂಡ ಸುಳ್ಳು ಐತೆ ಅಂಥೇಳಿ ಹೊರಗಿನ ಬಹಿರ್ ದೃಷ್ಟಿಯನ್ನು ತೆಗೆದು ಅಂತರ್ಮುಖ ಮಾಡ್ಕೊಳ್ಳುವಂಥದ್ದು. ಮತ್ತು ನಿಜದರಿವಿನ ಕಡೆಗೆ ಈ ವೃತ್ತಿಯನ್ನು ಮಾಡ್ಕೊಳ್ಳುವಂಥದ್ದು ಈ ಬುದ್ಧಿಯನ್ನು. ಯಾಕಂದರೆ ಬಾಹ್ಯದಲ್ಲಿ ಓದಂಥದ್ದು ಈ ಬುದ್ಧಿನೇ ನೋಡ್ರಿ, ಇದು ಮನಸ್ಸು ಮತ್ತು ಚಿತ್ತು ಅನ್ನುವಂಥದ್ದು. ಈ ಎಲ್ಲ ರೀತಿಯಿಂದ ತಿಳ್ಕೊಂಡು ಬಾಹ್ಯದಲ್ಲಿ ಸುಳ್ಳು ಐತಪ್ಪ ಈ ಜಗತ್ತಂತ ತಿಳ್ಕೊಂಡು ಯಾವಾಗ ಅಂತರ್ಮುಖ ಮಾಡ್ಕೊಳ್ಳುವಂಥದ್ದಾಗ್ತದೆ ಅದಕ್ಕೆ ಪ್ರತ್ಯಾಹಾರ ಅಂತ ಅಂದ್ಕೊಳ್ತಾರೆ. ಯಾಕಂದರೆ ನಿಜದ ಅರಿವಿನ ಕಡೆ ಹಾಕುವಂಥದ್ದು, ಆ ವೃತ್ತಿಯನ್ನು ನಿಜದ ಅರಿವಿನ ಕಡೆ ಇರುವಂಥದ್ದು, ಅಂದರೆ ಆತ್ಮನಲ್ಲಿ ಲಯ ಮಾಡುವಂಥದ್ದು ಬುದ್ಧಿ. ನಿಜದ ಅರಿವು ಅಂತಂದ್ರೇನು, ಅದೇ ನಮ್ಮ ಒಂದು ಆತ್ಮ ಸ್ವರೂಪ ಅನ್ಬೋದು, ಒಂದು ಪ್ರತ್ಯೇಗಾತ್ಮ ಅಂತ ಕೂಡ ಅನ್ಬೋದು. ಪ್ರತ್ಯೇಗಾತ್ಮ ನಮ್ಮಲ್ಲಿರುವಂಥ ಒಂದು ಅಂತರ್ಜ್ಯೋತಿ ಅನ್ನುವಂಥದ್ದು ಯಾವುದು, ಇದು ಬಹಳ ಕಷ್ಟ. ಯಾಕಂದರೆ ಬಹಳಷ್ಟು ಜನ್ಮಾಂತರದಲ್ಲಿ ಬಹಿರ್ಮುಖ ಆಗಿರುವಂಥದ್ದು. ಈಗ ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಬಹಿರ್ಮುಖ ಆಗದೇನೆ ಅದನ್ನು ಅಂತರ್ಮುಖ ಮಾಡ್ಕೊಳ್ಳುವಂಥದ್ದು. ಅಂತರ್ಮುಖ ಯಾವಾಗ ಮಾಡ್ಕೊಳಕ್ಕೆ ಸಾಧ್ಯ ಅಂತಂದರೆ ಇವೆಲ್ಲ ವಿಷಯಾದಿಗಳ ನಮಗೆ ದೋಷ ದರ್ಶನ ಆಗಬೇಕು. ವಿಷಯಗಳಿಂದ ನಾವೇನು ಬಿದ್ದಿದ್ದೀವಿ ಅವನ್ನೆಲ್ಲ ನಾವು ತಿಳ್ಕೊಂಡು ಇವೆಲ್ಲ ಸುಳ್ಳದಾವ, ಶರೀರ ಮತ್ತು ಇಂದ್ರಿಯಗಳಾಗಿರ್ಬೋದು, ಇಂದ್ರಿಯಗಳಿಂದ ಆದಂಥ ಈ ಶಬ್ದಾದಿ ವಿಷಯಗಳಾಗಿರ್ಬೋದು, ಇವೆಲ್ಲ ಸುಳ್ಳು ಅಂತ ಅಂದ್ಕೊಂಡು ಬಾಹ್ಯದ ವೃತ್ತಿಯನ್ನು ಬಿಟ್ಟು ಅಂತರ್ಮುಖ ವೃತ್ತಿಯಲ್ಲಿ ಆತ್ಮನಲ್ಲಿ ಬುದ್ಧಿಯನ್ನು ಲಯ ಮಾಡ್ಕೊಳ್ಳುವಂಥದ್ದು. ಅಂದರೆ ಅಲ್ಲಿ ಅದೇ ಒಂದು ಸ್ವಯಂ ಜ್ಯೋತಿ ಇರುವಂಥದ್ದು, ಆ ಪ್ರತ್ಯೇಗಾತ್ಮ. ಅದಕ್ಕೆ ಹೇಳುವಂಥದ್ದು ಅರಿವಿನ ಸ್ವರೂಪಕ್ಕೆ ಆತ್ಮ ಜ್ಯೋತಿ ಅನ್ನುವಂಥದ್ದು. ಈ ರೀತಿಯಾಗಿ ಅಲ್ಲಿ ಪ್ರತ್ಯೇಗಾತ್ಮ ಸ್ವರೂಪ ಅನ್ನುವಂಥದ್ದು, ಅಲ್ಲಿ ಬುದ್ಧಿನ ಲಯ ಮಾಡ್ಕೊಳ್ಬೇಕಾಗ್ತದೆ. ನಿಜದ ಅರಿವಿನ ಕಡೆ ವೃತ್ತಿಯನ್ನು ಅಂತರ್ಮುಖ ಮಾಡುವಂಥದ್ದಕ್ಕೆ ಇದಕ್ಕೇನು ಹೇಳ್ತಾರೆ, ಪ್ರತ್ಯಾಹಾರ ಅಂತ ಕೂಡ ಹೇಳ್ತಾರೆ ಅವರು. ಇನ್ನು ಇವು ಮೂರು ಕೂಡ ನೋಡ್ರಿ, ಇದು ಬಹಿರ್ಮುಖವಾಗದೆ ನಿಜ ಸ್ವರೂಪದಲ್ಲಿ ಅಂದರೆ ಒಳಗಿನ ಸಾಧನೆಗಳಿಗೂ, ಯಾವುದು ಧಾರಣ, ಧ್ಯಾನ, ಸಮಾಧಿ ಒಳಗಿನ ಸಾಧನೆಗಳು. ಅವು ನಾಲ್ಕು ಯಾವುವು ಅಂತಂದ್ರೆ ಹೊರಗಿನ ಸಾಧನೆಗಳು ಯಾವುದು, ಯಮ, ನೇಮ, ಆಸನ, ಪ್ರಾಣಾಯಾಮ. ಇದು ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಒಳಗಿನ ವಿಚಾರಗಳು. ಪ್ರತ್ಯಾಹಾರ ಅಂತಂದ್ರೆ ಒಳಗಿಂದ ಇದೆಲ್ಲ ಸತ್ಯ ಅಲ್ಪ, ಇದು ಇವೆಲ್ಲ ಮಿಥ್ಯೆ ಅದಾವ, ನಿನ್ನ ಒಳಗಡೆ ಇರುವಂಥ ಜ್ಯೋತಿಯನ್ನು ನೀನು ನೋಡ್ಕೋ. ಆ ಬುದ್ಧಿ ಏನು ಹೊರಗಡೆ ಬಾಹ್ಯದಲ್ಲಿ ಏನು ಈ ಮನಸ್ಸಿನ ಜೊತೆ ಅದನ್ನು ಹರಿದಾಡಕ್ಕೆ ಬಿಟ್ಟಿಯಲ್ಲ, ಆ ಬುದ್ಧಿಯನ್ನು ಮನಸ್ಸನ್ನು ಅಂತರ್ಮುಖ ಮಾಡ್ಕೊಳ್ಳುವಂಥದ್ದು. ಅಂತರ್ಮುಖ ಮಾಡ್ಕೊಂಡಾಗ ನಿನ್ನ ನಿಜದ ಸ್ವರೂಪ ಗೊತ್ತಾಗುವಂಥದ್ದು, ಅಲ್ಲಿ ಲಯ ಆಗುವಂಥದ್ದು, ಬುದ್ಧಿ ಲಯ ಆಗುವಂಥದ್ದು. ಅದಕ್ಕೇನು ಹೇಳಿದ್ರೆ ಪ್ರತ್ಯಾಹಾರ ಅಂತ ಹೇಳಿ ಧಾರಣೆಯ ಬಗ್ಗೆ ಹೇಳ್ತಾರೆ ಅವರು. ಏನು ಹೇಳ್ತಾರೆ, ಈ ಅಂತರ್ಮುಖವಾದಂಥ ಮನಸ್ಸು ಏನು ಅಂತರ್ಮುಖ ಆಯ್ತಲ್ಲ ಮನಸ್ಸು, ಆ ಬಹಿರ್ಮುಖ ಆಗದೆ ಅದು ಯಾವ ಒಂದು ಸ್ಥಿತಿಯಲ್ಲಿ ಕೂಡ ಬಹಿರ್ಮುಖ ಆಗಬಾರ್ದು, ವಿಷಯಗಳ ಕಡೆ ಹೋಗಬಾರ್ದು. ಅದಕ್ಕೆ ಇಲ್ಲಿ ನಿಜ ಏನು ಬಹಿರ್ಮುಖವಾಗದೆ ನಿಜ ಸ್ವರೂಪದಲ್ಲಿ ಸ್ಥಿರವಾಗಲು ಅದಕ್ಕೆ ಧಾರಣೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಧಾರಣೆ ಅನ್ನುವಂಥದ್ದು ಸ್ಥಿರವಾಗಿರುವಂಥ ಭಾವ, ಮನಸ್ಸು ಸ್ಥಿರವಾಗಿರುವಂಥದ್ದಕ್ಕೆ ಧಾರಣೆ ಅಂತ ಕೂಡ ಹೇಳ್ತಾರೆ ಇಲ್ಲಿ. ಯಾಕಂತಂದ್ರೆ ಅಂತರಂಗ ಸಾಧನೆ
ಇದು ಒಳಗಡೆ ಸಾಧನೆ ಮಾಡ್ಕೊಳ್ಳುವಂಥದ್ದು. ಇಲ್ಲಿ ಕೂಡ ಹೇಳ್ತಾರೆ, ಏನು ಹೇಳ್ತಾರೆ, 6ನೇ ನುಡಿಯಲ್ಲಿ ಹೇಳ್ತಾರೆ, ಅರಿವಂತರವೆಯಾಗಿ ಪರಗೆನಾರಯ್ಯದಂತರಿವಿನೊಳಡಗಿ ಸುಸ್ಥಿರವಾಗಿ ಕರಿಗೊಂಡು ನಿಲ್ಲಲದು ಧಾರಣೆ ಎಂದು ನೀನರಿಯುವುದು ಕೈರವಾಯತ ನೇತ್ರೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಕರಿಗೊಂಡು ಅಂದರೆ ದೃಢವಾಗಿ ನಿಲ್ಲುವಂಥದ್ದು. ಅರಿವು ಅಂದರೆ ಯಾವುದು? ಅದೇ ಮನಸ್ಸು. ಅಂತರವೇಗ ಅಂದರೆ ಒಳಗಾಗಿ, ಹೊರಗೆ ಅಂದರೆ ಹೊರಗೆ, ಆರಯ್ಯದಂತೆ ಏನು ವಿಚಾರ ಮಾಡದೆ ಇರುವಂಥದ್ದು. ಯಾಕಂತಂದ್ರೆ ಈ ಮನಸ್ಸು ಅನ್ನುವಂಥದ್ದನ್ನು ಇಲ್ಲಿ ಒಳಗಡೆ ತನ್ನ ಹೊರಗಿನ ಸ್ವರೂಪಕ್ಕೆ ಹೋಗದೇನೆ ಅದಕ್ಕೆ ನಿಜ ಸ್ವರೂಪದಲ್ಲೇ ಸ್ಥಿರವಾಗಿ ನಿಲ್ಲಿಸುವಂಥದ್ದು ಈ ಮನಸ್ಸನ್ನು. ಅದಕ್ಕೆ ಈ ಮನಸ್ಸು ಅಷ್ಟು ಸುಲಭದ ಕೆಲಸ ಅಲ್ಲ. ಈ ಮನಸ್ಸನ್ನು ಅದನ್ನು ಹಿಡ್ಕೊಂಡು ತಂದು ಒಳಗಡೆ ಹಾಕಕ್ಕೆ ಭಾಳಷ್ಟು ಜನ್ಮಾಂತರದಲ್ಲಿ ತನ್ನ ಜಾಗವನ್ನು ಬಿಟ್ಬಿಟ್ಟದಲ್ಲ. ಈಗ ಗುರುಮುಖಾಂತರ ಅದನ್ನು ತಿಳ್ಕೊಂಡು ಅನ್ವಾಯ ರೀತಿಯಿಂದ ಒಳಗೆ ಹಾಕ್ಕೊಂಡು ಆ ಒಂದು ಭಾವದಲ್ಲೇ ನಿಲ್ಲುವಂಥದ್ದು, ನಿಜ ಅರಿವಿನಲ್ಲೇ ನಿಲ್ಲುವಂಥದ್ದು. ಅದಕ್ಕೆ ಹೇಳ್ತಾರೆ, ಆತ್ಮಸ್ವರೂಪದ ಕಡೆಗೆ ತಿರುಗಿದ ಮನಸ್ಸು ಅದು ಚೈತನ್ಯವೇ ಹೊರಗೆ ಹೋಗದೆ ಆತ್ಮಸ್ವರೂಪದಲ್ಲೇ ದೃಢವಾಗಿ ನಿಲ್ಲುವಂಥದ್ದು. ಈ ಮನಸ್ಸು ಅಲ್ಲಿ ನಿಂತದಕ್ಕಾಗಿ ಅದಕ್ಕೆ ಏನು ಹೇಳ್ತಾರೆ? ಧಾರಣೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಯಾವ ರೀತಿ ಅಂದ್ರೆ ಚಿತ್ತವೃತ್ತಿಯನ್ನು ಯಾಕಂದ್ರೆ ಹೊರಗಡೆ ಇರುವಂಥದ್ದನ್ನು ನಾವು ಅಂತರ್ಮುಖ ಮಾಡಿಕೊಂಡು ಆ ಭಾವದಲ್ಲೇ ನಿಲ್ಲಿಸುವಂಥದ್ದು, ಆತ್ಮನ ಸ್ವರೂಪದಲ್ಲೇ ನಿಲ್ಲಿಸುವಂಥದ್ದು, ವಿಷಯಾದಿಗಳ ಕಡೆಗೆ ಹರಿಯದೇ ಬಿಡುವಂಥದ್ದು ಈ ಮನಸ್ಸನ್ನು. ಅದಕ್ಕೆ ಇದೇ ಮನಸ್ಸು ನಮ್ಮೆಲ್ಲರಿಗೆ ಗದ್ದಲು ಮಾಡಿರುವಂಥದ್ದು. ಇದನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡು ಆ ಮನಸ್ಸನ್ನು ಅಲ್ಲಿ ಹಚ್ಚಿ ಒಂದು ಹೊರಗಡೆ ಹೋಗದೇ ಇರುವಂಗೆ ಒಂದು ಆತ್ಮ ಸ್ವರೂಪದಲ್ಲೇ ದೃಢವಾಗಿ ನಿಂತಾಗ ಅದಕ್ಕೆ ಧಾರಣೆ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಮತ್ತು ಇಲ್ಲಿ ಕೂಡ 7ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ಚೈತನ್ಯ ಸ್ವರೂಪದಲ್ಲಿ ನಿಂತಿರುವ ಮನಸ್ಸು ಚೈತನ್ಯವೇ ನಾನೆಂದು ತಿಳಿದು ಚಿಂತನವನ್ನು ಮಾಡಲು ಅದು ಧ್ಯಾನ ಅಂತ ಕೂಡ ಹೇಳ್ತಾರೆ. ಇಷ್ಟೆಲ್ಲ ಧ್ಯಾನಕ್ಕೆ ಬರಬೇಕಾದಾಗ ನಾವು ಶರೀರದಿಂದ ಯಾವ ರೀತಿ ಈ ಹೃದಯ ಅಂತಃಕರಣ ಪರಿಪಕ್ವ ಮಾಡ್ಕೊಂಡಿರಬೇಕು, ಯಾವ ವಿಷಯಗಳ ಕಡೆ ಹೋಗಬಾರ್ದು. ಮನಸ್ಸು ಕೂಡ ಇವೆಲ್ಲ ಇಟ್ಕೊಂಡು ನಾವು ಪ್ರಾಣಾಯಾಮ ಮಾಡ್ತೀವಿ, ಯಮ ನೇಮ ಆಸನ ಪ್ರಾಣಾಯಾಮ ಮಾಡ್ತೀವಿ ಅಂದರೆ ಇವು ಮಾಡೋಕ್ಕೆ ಸಾಧ್ಯ ಅದೇನಂದ್ರೆ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಅಲ್ಲಿ ಗಟ್ಟಿಯಾಗಿ ನಿಲ್ಲಂಗಿಲ್ಲ. ಅದಕ್ಕೆ ಇದನ್ನೆಲ್ಲ ತಿಳ್ಕೊಂಡು ಮಾಡುವಂಥದ್ದು ಯಾವುದೇ ಆಗಿರಲಿ, ಮೂಲ ವಸ್ತುವನ್ನು ನಾವು ತಿಳ್ಕೊಳ್ಳುವಂಥದ್ದು ಭಾಳ ಮುಖ್ಯ ಆಗಿರ್ತದೆ. ಭಾಳಷ್ಟು ಒಳಗೆ ವಿಷಯಗಳು ಇರ್ತಾವೆ, ನಾನಾ ರೀತಿಯಿಂದ ಮನಸ್ಸನ್ನು ಅದು ಏಕಾಗ್ರತೆ ಮಾಡ್ಲಾರ ನಾನಾ ರೀತಿಯಿಂದ ಅರಿತದೆ. ಅವಾಗ ನಾವು ಧ್ಯಾನ ಮಾಡ್ತೀವಿ ಅಂತಂದ್ರೆ ಹಲವಾರು ಒಂದು ನಮ್ಗೆ ಯೋಚನೆಗಳು, ಆ ಭಾವಗಳು ಎಲ್ಲ ಬಂದು ಹೋದಾಗ ನಿಜವಾದ ಧ್ಯಾನ ಆಗ್ತದೆ ಅಂದ್ರೆ ಆಗಂಗಿಲ್ಲ. ಅದಕ್ಕೆ ಮುಂಚೆನೇ ಇವೆಲ್ಲವನ್ನು ನಾವು ತಿಳ್ಕೊಂಡು ಇವು ನಾನಲ್ಲ, ಇವೆಲ್ಲವೂ ಮಿಥ್ಯೆ ಆಗಿರುವಂಥದ್ದು, ಸುಳ್ಳಾಗಿರುವಂಥದ್ದು ಅಂತ ಮನಸ್ಸನ್ನು ದೃಢ ಮಾಡಿಕೊಂಡಾಗ, ಯಾವುದೋ ಒಂದು ವ್ಯಕ್ತಿ ನೋಡ್ರಿ, ಒಂದು ಕೈ ನಡುಗ್ತಾ ಇತ್ತು ಅಂತಂದಾಗ ಕೆಲವ್ರು ಮಹಾತ್ಮರು ಹೇಳ್ತಾರೆ, ಯಾಕಂದ್ರೆ ಅಲ್ಲಿ ಒಂದು ಬಂದೂಕನ್ನು ಕೊಟ್ಟರೆ ಕರೆಕ್ಟಾಗಿ ನಾವು ಗುರಿಟ್ಟು ಹೊಡಿಲಿಕ್ಕೆ ಆಗ್ತದನ. ಕೈ ನಡುಗ್ತಾ ಇದ್ದಾವ, ಹಿಂಗ ನಡುಗ್ತಾ ಇದ್ದಾವ. ಆವಾಗ ಆ ವ್ಯಕ್ತಿಗೆ ಒಂದು ಬಂದೂಕ ಏನಾದರೂ ಕೊಟ್ಟರೆ ಅವ್ನು ಕರೆಕ್ಟಾಗಿ ಗುರಿಟ್ಟು ಹೊಡ್ಯೋಕ್ಕಾಗ್ತದೇನಂದ್ರೆ ಹೊಡ್ಯೋಕ್ಕಾಗಂಗಿಲ್ಲ. ಯಾಕಂದ್ರೆ ಕೈ ನಡುಗ್ತದೆ, ಎಲ್ಲೆಲ್ಲೋ ಹೋಗಿ ಬಿಡ್ತದೆ ಏಟು. ಅದೇ ರೀತಿ ಕೂಡ ನಾವು ಗ್ಲಾಸ್ ತೊಗೊಂಡು ನೀರು ಕುಡಿಬೇಕು, ಕೈ ನಡುಗ್ತಾ ಇತ್ತು ಅಂತಂದಾಗ ಭಾಳಷ್ಟು ಮಹಾತ್ಮರ ಹತ್ರ ಕೈ ಹಿಂಗ ನಡುಗ್ತಾ, ಕೈ ಒಂದು ಸ್ಟಿಪ್ಪಾಗಿ ಕೈ ಹಿಂಗೆ ಸರಿ ಇತ್ತು ಅಂದಾಗ ನಾವು ತೊಗೊಂಡು ಕುಡಿಬೋದು, ಒಂದು ಬಂದೂಕ ಗುರಿಟ್ಟು ಹೊಡಿಬೋದು, ಎಲ್ಲಿಗೆ ಹೊಡಿತೀವಿ ನೇರವಾಗಿ ಅಲ್ಲೇ ಮುಟ್ಬೋದು. ಆದರೆ ಈ ಕೈನೇ ಹಿಂಗೆ ಆಗ್ತಿತ್ತು, ನೀರು ಹೆಂಗೆ ಕುಡಿಯೋಕ್ಕಾಗ್ತದೆ? ಇಲ್ಲಿ ಬಾಯಿಗೆ ಹೋಗ್ತದೆ ಅನ್ನೋದು ನೀರು ಅಂದರೆ ಇಲ್ಲ, ಎಲ್ಲೆಲ್ಲೋ ಹೋಗ್ತದೆ. ಹಾಗಾಗಿ ಇಲ್ಲಿ ಮಹಾತ್ಮರು ಹೇಳ್ತಾರೆ, ನೀನು ಒಂದು ಆ ಒಂದು ಇದಕ್ಕೆ ನೀನು ರೀಚ್ ಆಗಬೇಕಾಗಿತ್ತು ಅಂದ್ರೆ ಮೊದಲ ನಿನ್ನ ಅಂತಃಕರಣದಲ್ಲಿ ನಿನ್ನ ಸ್ವಸ್ವರೂಪದ ಸ್ಥಿತಿ, ಆ ಪ್ರತ್ಯೇಕಾತ್ಮನ ಸ್ವರೂಪದ ಸ್ಥಿತಿಯಲ್ಲೇ ನೀನು ಇರಬೇಕಾಗಿತ್ತಂದ್ರೆ ಈ ಮೊದಲು ಏನದಾವ ಇವೆಲ್ಲವನ್ನು ಈ ಮನಸ್ಸನ್ನು ಅಂತರ್ಮುಖ ಮಾಡ್ಕೊಳ್ಳುವಂಥದ್ದು, ಈಗ ಕಾಣುವಂಥ ದೃಶ್ಯ ಪ್ರಪಂಚ ಎಲ್ಲ ಮಿಥ್ಯೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ದೃಢವಾಗಿ ಅದನ್ನು ಇದು ಸುಳ್ಳು ಅಂತ ತಿಳ್ಕೊಳ್ಳುವಂಥದ್ದು ಮುಖ್ಯವಾಗಿರುವಂಥದ್ದು. ಅಂದಾಗ ಮಾತ್ರ ನಾವು ಅಂತರ್ಮುಖವಾದಂಥ ಈ ಮನಸ್ಸು ಅಲ್ಲಿ ಸ್ವರೂಪ ಸ್ಥಿತಿಯಲ್ಲಿ ನಿಂತುಕೊಂಡಾಗ ಈ ಮನಸ್ಸು, ಯಾಕಂದರೆ ಎಲ್ಲಿ ಮತ್ತೆ ಯಾವುದೇ ವಿಷಯ ಇದ್ದರೂ ಕೂಡ ಅದು ಹೊರಗಡೆ ಹೋಗದೇ ಆತ್ಮಸ್ವರೂಪದಲ್ಲೇ ನಿಲ್ಲುವಂಥದ್ದು. ಇದಕ್ಕೆ ಇಲ್ಲಿ ಕೂಡ ಮುಂದೆ ಹೇಳ್ತಾರೆ, ಆ ಸ್ವರೂಪದಲ್ಲಿ ನಿಂತಂಥ ಆ ಚೈತನ್ಯ ಏನೈತಲ್ಲ, ಆ ಚೈತನ್ಯ ಅರಿವಿನ ಸ್ವರೂಪನೇ ನಾನಂತ ಯಾವಾಗ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಹೋಗ್ತಾನೆ ಅದು ಧ್ಯಾನ ಅಂತ ಅನಿಸ್ಕೊಳ್ತದೆ.
ಅದು ಧ್ಯಾನ ಅಂತ ಅನಿಸ್ಕೊಳ್ತದೆ. ಈ ರೀತಿಯಾಗಿ ನಾವು ಅದಕ್ಕೆ ಇದು ಹಂತ ಹಂತವಾಗಿ ಬರಬೇಕು. ಹಂತ ಹಂತವಾಗಿ ಯಮ ನೇಮ ಆಸನ ಪ್ರಾಣಾಯಾಮ ಎಷ್ಟು ಚೆಂದ ಹೇಳಿದ್ದಾರೆ. ನಿರ್ಗುಣ ಅಷ್ಟಾಂಗದ್ದಿದ್ದು ಯಾವಾಗ ಈ ಒಂದು ಮನಸ್ಸು ಅಂತರ್ಮುಖ ಆಗಿ ಅಲ್ಲಿ ನಿಂತುಕೊಂಡು ಆ ಸ್ವರೂಪದಲ್ಲಿ ನಿಂತುಕೊಂಡು ಆ ಸ್ವರೂಪದಲ್ಲಿ ನಿಂತಿರುವಂತಹ ಮನಸ್ಸು ಚೈತನ್ಯದ ಅದು ಆತ್ಮನ ಜೊತೆ ವಿಲೀನ ಇದು ಅಂದರೆ ಒಂದೇ ಆಗಿಬಿಡ್ತದಲ್ಲಿ, ಆ ಸ್ವರೂಪದಲ್ಲಿ ಒಂದಾಗಿಬಿಡ್ತದೆ. ಅದು ಯಾವ ಕಾರಣಕ್ಕೂ ಅದು ಮತ್ತು ಆತ್ಮ ಸ್ವರೂಪದಲ್ಲೇ ನಿಲ್ಲುವಂಥದ್ದು, ಯಾವ ಕಾರಣಕ್ಕೂ ಮತ್ತು ಹೊರಗೆ ಹೋಗದೇನೆ ಅಲ್ಲೇ ನಿಂತು ಆ ಒಂದು ಚೈತನ್ಯ ಸ್ವರೂಪನೇ ನಾನಿದ್ದೀನಿ, ಅರಿವಿನ ಸ್ವರೂಪನೇ ನಾನಿದ್ದೀನಿ, ಆ ಪರಬ್ರಹ್ಮ ಸ್ವರೂಪನೇ ನಾನಿದ್ದೀನಿ, ಪ್ರತ್ಯೇಕಾತ್ಮ ಸ್ವರೂಪನೇ ನಾನಿದ್ದೀನಿ ಅಂತ ಅವಾಗ ಚಿಂತನೆ ಮಾಡಿದಾಗ ಅದು ಧ್ಯಾನ ಅನಿಸ್ಕೊಳ್ತದೆ. ಮತ್ತು ಇದೆಲ್ಲ ಮಾಡಲಾರ್ದು ನಾವು ನೋಡ್ರಿ ಮನೆಯಾಗಿ ಇಷ್ಟೆಲ್ಲ ಸಂಸಾರಗಳ ಮಧ್ಯೆ ಎಲ್ಲ ಇರ್ತೀವಿ, ಮನಸ್ಸು ಬಾಯದಲ್ಲೇ ಹೋಗ್ತಿರ್ತದೆ, ಯಾವುದು ಸತ್ಯ ಅಂತ ಗೊತ್ತಿಲ್ಲ, ಯಾವುದು ಮಿಥ್ಯ ಅಂತ ಗೊತ್ತಿಲ್ಲ, ಎಲ್ಲವೂ ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡು ನಾನು ಧ್ಯಾನ ಮಾಡ್ತೀನಿ ಅಂತ ಕುಂತ್ರೆ ಅದು ಎಂಥ ಧ್ಯಾನ ಆಗ್ತದೆ ಅಲ್ಲ. ಒಳಗಡೆ ಎಲ್ಲ ವಿಷಯಗಳು ಇರ್ತವೆ, ವಿಷಯಗಳು ಅದ್ರ ಮೇಲೆ ನಾವು ಒಳಗಡೆ ಎಷ್ಟೇ ಕಣ್ಣು ಮುಚ್ಕೊಂಡು ನಾವು ಧ್ಯಾನ ಮಾಡ್ತೀವಿ ಅಂತ ಕೂತ್ಕೊಂಡ್ರೂ ಕೂಡ ಮನಸ್ಸಿನಲ್ಲಿ ನಾನಾ ಒಂದು ಯೋಚನೆಗಳು ಬರ್ತಾವಿಲ್ಲ. ಅದು ನಿಜವಾಗಿ ಧ್ಯಾನ ಆಗ್ತದೆ ಅನ್ನಂದ್ರೆ ಆಗಲ್ಲ. ಯಾಕಂದ್ರೆ ಮೊದಲೇ ಇವೆಲ್ಲವನ್ನು ತಿಳ್ಕೊಂಡು ಹೊರಗಿಂದ ಏನು ಕಾಣಿಸ್ತವೆಲ್ಲ ಮಿಥ್ಯವಾಗಿರುವಂಥವು ಅಂಥೇಳಿ ಆ ಮನಸ್ಸನ್ನು ಅದು ಯಾವಾಗ ಮಿಥ್ಯೆ ಅಂತ ದೃಢ ಆಗ್ತದೆ ಅವಾಗ ಮನಸ್ಸು ಹೋಗಂಗಿಲ್ಲ. ಅದಕ್ಕೆ ಕರೆಕ್ಟಾಗಿ ದೋಷ ದರ್ಶನ ಆಗ್ಬೇಕು. ಅದಕ್ಕೆ ಯಾವುದು ಸತ್ಯ ಅಲ್ಲ, ಇದು ಕಾಣುವಂಥದ್ದು ಯಾವುದು ಸತ್ಯ ಅಲ್ಲ, ಇದು ಮಿಥ್ಯೆನೇ ಐತಪ್ಪ ಅಂತ ಈ ಮನಸ್ಸಿಗೆ ಮನವರಿಕೆ ಆಗಬೇಕು. ಇದನ್ನು ಹಂಗೆ ಸರಳ ಬಿಟ್ಟರೆ ಅದಕ್ಕೆ ಮಹಾತ್ಮರು ಹೇಳ್ತಾರೆ ಈ ಮನಸ್ಸನ್ನು ಅದಕ್ಕೆ ಮಚ್ಚಿಲೆ ಹೊಡಿಬೇಕಂತಾರೆ. ಯಾಕಂದರೆ ಇದು ಅಷ್ಟು ಸಾಮಾನ್ಯದಲ್ಲ. ಇದು ಹೇಳ್ತಾರೆ ಮಹಾತ್ಮರು, ಏನು ಬೇಕಾದ್ದನ್ನು ಮಾಡ್ಬೋದು, ಆಕಾಶವನ್ನು ಸುರುಳಿ ಥರ ಸುತ್ತಬಹುದು, ಸಪ್ತ ಸಮುದ್ರಗಳನ್ನು ಒಂದು ಬಗ್ಸಿಯಲ್ಲಿ ಕುಡಿಬಹುದಂತ. ಆದರೆ ಈ ಅರೆಗಳಿಗೆ ಈ ಮನಸ್ಸನ್ನು ತಡೆ ಇಡಕ್ಕೆ ಆಗಲ್ಲ ಅಂತಂತಾರೆ ಮಹಾತ್ಮರು. ಈ ರೀತಿಯಾಗಿ ಇದಕ್ಕೆ ಏನು ಇದು ತಡೆಯೋಕ್ಕಾಗಂಗಿಲ್ಲ ಅಂತ ನಾವು ಹಂಗೆ ಬಿಟ್ಟರೆ ಇದು ಕೈಗೆ ಸಿಗುವಂಥದ್ದಲ್ಲ ಈ ಮನಸ್ಸು. ಮಹಾತ್ಮರು ಇದೇ ಒಂದು ಪ್ರಶ್ನೆ ಭಾಳ ಕಾಡ್ಯದವರಿಗೆ. ಅದಕ್ಕೆ ಈ ಮನಸ್ಸು ಅನ್ನುವಂಥದ್ದನ್ನು ಮಹಾತ್ಮರು ಹೇಳ್ತಾರೆ, ಇದಕ್ಕೆ ಎಷ್ಟು ಬುದ್ಧಿವಾದ ಹೇಳಬೇಕು, ಇದು ಈ ಮನಸ್ಸು ಅನ್ನೋದಕ್ಕೆ ಮಚ್ಚಿ ತೊಗೊಂಡೆ ಹೊಡಿಬೇಕು ಇದಕ್ಕೆ ಅಂತಲೂ ಕೆಲವರು ಮಹಾತ್ಮರು ಹೇಳ್ತಾರೆ. ಅಷ್ಟೊಂದು ಇದು ಅದಕ್ಕೆ ಈ ಮನಸ್ಸಿಗೆ ಏನು ತಿಳಿಸ್ಬೇಕಂದ್ರೆ ಮೊದಲು ವಿಷಯಗಳ ದೋಷ ದರ್ಶನ ಆಗಬೇಕು. ಹೆಂಗೆ ಒಬ್ಬ ಮೃಷ್ಟಾನ್ನ ಭೋಜನ ಊಟ ಮಾಡಿದಂಥ ವ್ಯಕ್ತಿ ಇಲ್ಪ ಮಧ್ಯಾಹ್ನ ಊಟ ಐತೆ ಇವತ್ತು ಊಟ ಮಾಡೋಣ ಅಂತ ಇದು ಮನಸ್ಸು ಕಾಯ್ಕೊಂಡು ಕೂತಿರ್ತದೆ. ಯಾರೋ ಒಬ್ರು ಬಂದು ಹೇಳಿರ್ತಾರೆ ಮೃಷ್ಟಾನ್ನ ಭೋಜನ ಊಟ ಮಾಡ್ಬೇಕಂತ ಕಾಯ್ಕೊಂಡು ಕೂತಿರ್ತದೆ ಈ ಮನಸ್ಸು. ಯಾವಾಗ ಮಧ್ಯಾಹ್ನ ಹೋಗುವಂಥ ಸಂದರ್ಭದಲ್ಲಿ ಯಾರೋ ಎದುರುಗಡೆ ಬರ್ತಾರೆ, ಇಲ್ಲಪ್ಪ ಅದು ಊಟ ಎಲ್ಲ ಭಾಳ ಚಂದದ, ಅದ್ರಾಗ ಒಂದು ಸ್ವಲ್ಪ ವಿಷ ಐತಂತಪ್ಪ ಅಂತ ಅಂದುಬಿಟ್ಟಾಗ ಶರೀರ ಕಾಲು ಮುಂದಕ್ಕಿಟ್ರು ಕೂಡ ಮನಸ್ಸು ಹೋಗಂಗಿಲ್ಲ, ಹಿಂದಕ್ಕೆ ಎಳೆದ್ಬಿಡ್ತದೆ. ಬೇಕಾದಂಥ ಮೃಷ್ಟಾನ್ನ ಭೋಜನ ಇರಲಿ, ಅದ್ರ ವಿಷ ಐತಂದು ಬಿಟ್ಟದಲ್ಲ ಅಂತಂದಾಗ ಈ ಮನಸ್ಸು ಹೋಗ್ತದನಲ್ಲಿ ಹೋಗಂಗಿಲ್ಲಲ್ಲ. ಅದು ಮತ್ತೆ ಹಿಮ್ಮುಖ ಮನೆಗೆ ಬರ್ತದೆ, ಅದು ಬೇಡಪ್ಪ ನನ್ನ ಕೈಲಿ ಆಗಂಗಿಲ್ಲ, ಅಲ್ಲಿ ವಿಷಯ ಮಿಶ್ರಿತ ಆಗಿದೆ ಅಂದರೆ ಬೇಕಾದಂಥ ಮೃಷ್ಟಾನ್ನ ಭೋಜನ ಇರಲಿ ನನಗೆ ಬೇಡ ಅಂತದಲ್ಲ. ಅದ್ರಂಗೆ ಈ ವಿಷಯಗಳು ದೋಷ ಐತಪ್ಪ, ಇದು ನಿನ್ನನ್ನು ಈ ವಿಷಯಗಳನ್ನು ನಂಬಿದರೆ ನಿನ್ನ ಸತ್ಯ ಹೋಗ್ತಿದೆ, ಜನ್ಮ ಜನ್ಮಾಂತರಕ್ಕೆ ದುಃಖಕ್ಕೆ ಕಾರಣಕ್ಕೆ ದುಃಖವನ್ನು ಕೊಡುವಂಥ ವಿಷಯಗಳು, ಇದ್ರ ಬೆನ್ನು ಬೀಳಬೇಡ, ಇದು ಯಾವತ್ತೂ ಸತ್ಯ ಇರುವಂಥದ್ದಲ್ಲ, ಇದು ಮಿಥ್ಯವಾಗಿ ತೋರ್ತಾವಂತ ಯಾವಾಗ ಸದ್ಗುರುನಾಥ ಇವುಗಳ ದೋಷ ದರ್ಶನ ಮಾಡಿಸ್ತಾನಲ್ಲ ಆವಾಗ ಮನಸ್ಸು ಸ್ವಲ್ಪ ಒಳಗೆ ಸರಿತದ. ಅಲ್ಲಿ ತನಕ ಇದು ಸಾಧ್ಯನೇ ಇಲ್ಲ ಇದು. ಹಾಗಾಗಿ ಇಂಥ ಮನಸ್ಸು ಯಾವಾಗ ಪ್ರತ್ಯೇಕಾತ್ಮನ ಜೊತೆಯಲ್ಲಿ ಅಂತರ್ಮುಖ ಆಗಿಬಿಡ್ತದ, ಅರಿವಿನ ಸ್ವರೂಪದಲ್ಲಿ ಒಂದಾಗ ಚೈತನ್ಯ ಸ್ವರೂಪದಲ್ಲಿ ನಿಂತಿರುವಂಥ ಈ ಮನಸ್ಸು ಏನಾಗ್ತದ, ಆ ಚೈತನ್ಯವೇ ನಾನು ನನ್ನ ಸ್ವರೂಪ ಅಂತ ಯಾವಾಗ ಚಿಂತನೆ ಮಾಡಿದಾಗ ಅದು ಧ್ಯಾನ ಅಂತ ಎಸ್ಕೊಳ್ಳುವಂಥದ್ದು 7ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ, ಭಾವದ ಬಳಕೆ ಬೇರುದಿಸದೆ ಪರಿಪೂರ್ಣ ಕೇವಲ ಚೈತನ್ಯ ತಾನೆಂದು ಭಾವಿಸುತ್ತಿರಲದು ತಾನೇ ತದ್ಧ್ಯಾನಮೆಂದು ಆವಾಗಂ ಇದನ್ನೇ ಭಾವಿಸು ಕಾಂತೆ ಅಂತ 7ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ. ಅಂದರೆ ಈಗ ಮನಸ್ಸು ಚೈತನ್ಯ ಸ್ವರೂಪದಲ್ಲೇ ನಿಂತಿರುವಂಥ ಮನಸ್ಸು, ಮತ್ತು ಬೇರೆ ಬೇರೆ ಏನಾದರೂ ಅದು ಮಾಡಬೇಕು ಇದು ಮಾಡಬೇಕಂತ ಏನಾದರೂ ಓಡಾಡ್ತದೆ ನಾ ಮನಸ್ಸು ಅಂತಂದ್ರೆ ಓಡಾಡಂಗಿಲ್ಲದು. ಅದು ಒಂದು ಕಡೆ ನಿಂತ್ಕೊಂಡು ಬಿಟ್ಟಿರ್ತದೆ, ಅದಕ್ಕೆ ಗೊತ್ತಾಗ್ಯದ ಹೊರಗಡೆ ಹೋದ್ರೆ ಸರಿ ಇಲ್ಲಪ್ಪ ಅದೆಲ್ಲ ಮಿಥ್ಯೆ ಆಗಿರುವಂಥದ್ದದ. ಅದು ಹೇಳ್ತಾರೆ ಇದು ಕನಸಿನ ನಡೆದಂಥ ವಿಚಾರಗಳು, ಇದು ಯಾವುದು ಎಷ್ಟು ಅದರಿಂದ ಬೆನ್ನು ಹತ್ತಿದ್ರು ಕೂಡ ಅದರಿಂದ ಸುಖ ಇಲ್ಲ ಅನ್ನುವಂಥದ್ದು ಅದು ಪಕ್ಕ ತಿಳ್ಕೊಂಡಿರ್ತದಲ್ಲ. ಈಗ ಅದಕ್ಕೆ ಭಾವದ ಬಳಕೆ ಬೇರು ಉದಿಸದೆ ಅಂತ ಹೇಳ್ತಾರೆ. ಅಂದರೆ ಈ ಮನಸ್ಸಿನ ವ್ಯವಹಾರ ಬೇರೆ ಏನು ಹುಟ್ಟಕ್ಕೆ ಸಾಧ್ಯನೇ ಇಲ್ಲ ಅಲ್ಲೇ.
ಪರಿಪೂರ್ಣ ವ್ಯಾಪಕವಾದ ಈ ಉಪಾಧಿ ಇಲ್ಲದಂಥ ಕೇವಲ ಚೈತನ್ಯವು ತಾನೆಂದು ಚಿಂತಿಸುತ್ತಿರಲು ಅದೇನಾಗ್ತದೆ, ಅದಕ್ಕೆ ಇಲ್ಲಿ ಆ ಒಂದು ಶುದ್ಧವಾದ ಪರಿಶುದ್ಧವಾದಂಥ ಆ ಒಂದು ಅರಿವಿನ ಸ್ವರೂಪ ನಾನು ಇದ್ದೀನಿ ಅಂತ ಅನ್ನುವಂಥದ್ದು, ಆ ಒಂದು ಪ್ರತ್ಯೇಗಾತ್ಮ ಸ್ವರೂಪನೇ ನಾನು ಇದ್ದೀನಿ ಅನ್ನುವಂಥ ಸಂಪೂರ್ಣವಾದಂಥ ಒಂದು ಭಾವ ಅಲ್ಲಿ ಬರುವಂಥದ್ದು, ಆ ಚಿಂತನೆ ಮಾಡ್ತಾ ಇರುವಂಥದ್ದು. ಬೇರೆ ಕಡೆ ವಿಷಯಗಳ ಚಿಂತನೆ ಮಾಡದೇ ಇರುವಂಥದ್ದು. ಹಂಗೆ ಮಹಾತ್ಮರು ಹಂಗೆ ಮಾಡ್ಕೊಂಡ್ರು ನೋಡ್ರಿ. ಅದನ್ನು ಸಂಪೂರ್ಣವಾಗಿ ಹೊರಗಿನೂ ಎಲ್ಲ ಅವರು ತೆಗೆದು ಹಾಕಿಬಿಟ್ರು. ಯಾಕಂತಂದರೆ ಈ ಇಂದ್ರಿಯಗಳು ಏನಾಗ್ತಾವೆ, ಮನಸ್ಸಿನಿಂದ ಹೊಡೋಗ್ತಾವಲ್ಲ, ಅದನ್ನು ಕೂಡ ಸಂಪೂರ್ಣ. ಯಾಕಂದರೆ ಯಾವಾಗ ಈ ಮನಸ್ಸು ಅಂತರ್ಮುಖ ಆಯ್ತಂದ್ರೆ ಎಲ್ಲ ಇಂದ್ರಿಯಗಳು ಕೂಡ ಸ್ತಬ್ಧ ಆಗಿಬಿಡ್ತವೆ. ಯಾಕಂದರೆ ಈ ಮನಸ್ಸಿದ್ದಾಗ ಕೂಡ ಅವನ್ನ ಹಾರಾಡ್ತಿರ್ತಾವೆ. ಇವು ಹಾರಾಡವೆ. ಈ ಮನಸ್ಸು ಯಾವಾಗ ಕುಣಿತದ ಅದ್ರಾಗ ಇಂದ್ರಿಯಗಳನ್ನು ಕುಣಿಯೋಕೆ ಶುರು ಮಾಡ್ತಾವೆ. ಇಂದ್ರಿಯಗಳು ಕುಣಿದಂದ್ರೆ ಈ ಶರೀರನೂ ಕುಣಿಯೋಕೆ ಶುರು ಮಾಡ್ತಾವೆ. ಇವೆಲ್ಲ ಇವರು ಒಂದು ಸಂಘ. ಇವೆಲ್ಲ ಬಿದ್ದು ಬಿಡ್ತಾವೆ ನೋಡ್ರಿ. ಗುರುವಾಕ್ಯ ಕೇಳಿದಾಗ ಇಂದ್ರಿಯಗಳ ಒಂದು ಕುಣಿಯೋದು ನಿಂತು ಬಿಡ್ತದ. ಈ ಮನಸ್ಸೇ ಇಲ್ಲ ಅಂದಾಗ ಅವು ಎಲ್ಲಿಂದ ಕುಣಿತಾವ? ಅವನು ಸ್ತಬ್ಧ ಆಗಿಬಿಡ್ತಾವೆ. ಈ ಮನಸ್ಸಿದ್ದಾಗ ಈ ಮನಸ್ಸು ಹೆಂಗೆ ಹೇಳ್ತಾವೆ, ಅವು ಕುಣಿಯೋಕೆ ಶುರು ಮಾಡ್ತಾವೆ. ಇವು ಕುಣಿಯೋಕೆ ಶುರು ಮಾಡಿದಾಗ ಈ ಶರೀರನ ಹಂಗೆ ಕುಣಿಲಿಕ್ಕೆ ಶುರು ಮಾಡ್ತದೆ. ತಾಳ ಮೇಳ ಎಲ್ಲ ಶುರು ಆಗಿಬಿಡ್ತಾವೆ. ಹಾಗಾಗಿ ಈ ಮನಸ್ಸನ್ನು ನಾವು ಅಂತರ್ಮುಖ ಮಾಡಿಕೊಂಡು ಅಲ್ಲಿ ಲಯ ಮಾಡಿದಾಗ ಚೈತನ್ಯ ಸ್ವರೂಪನೇ ನಾನು ಅಂತಂದಾಗ ಆ ಮನಸ್ಸು ಮತ್ತೆ ತಿರ್ಗಾ ಹೊರಗೆ ಬರ್ತದೇನು ಅಂತಂದರೆ ಇಲ್ಲ, ಅದೇ ಚಿಂತನವನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಅದು ಮತ್ತು ಬೇರೆ ವಿಷಯಗಳ ಚಿಂತನೆಗೆ ಹೋಗದೆ ಪರಿಪೂರ್ಣವಾಗಿಯೂ ನಿರುಪಾಧಿಕ ಇರುವ ಶುದ್ಧ ಚೈತನ್ಯವೇ ನಾನಂತ ತಿಳಿಯುವಂಥದ್ದು. ನಾ ಹೇಗಿದ್ದೀನಿ, ಪರಿಪೂರ್ಣವಾಗಿದ್ದೀನಿ. ಯಾಕಂದರೆ ಈ ಅಂತಃಕರಣನೇ ಬುದ್ಧಿ ಆಕಾರ ಪಡಿತದ, ಮನಸ್ಸಿನ ಆಕಾರ ಪಡಿತದ, ಮತ್ತು ಏನು ಚಿತ್ತಿನ ಆಕಾರ ಪಡಿತದ, ಅಹಂಕಾರದ ಆಕಾರ ಪಡಿತದೆ, ಎಲ್ಲ ಇರುವಂಥದ್ದು. ಅದೇ ಅಲ್ಲಿ ಹೋಗಿ ಅಲ್ಲಿ ಲಯ ಆದಾಗ ಮುಂದೆ ಯಾವುದನ್ನು ಇಟ್ಕೊಳ್ತದೇನಂದರೆ ಇಲ್ಲ, ಈ ಚೈತನ್ಯ ಸ್ವರೂಪವೇ ನಾನಂತ ತಿಳ್ಕೊಂಡು ಯಾವಾಗಲೂ ಚಿಂತನೆಯನ್ನು ಮಾಡ್ತಾ ಇದ್ದಾಗ ಅದು ಏನು ಅನ್ನಿಸ್ಕೊಳ್ತದೆ, ಧ್ಯಾನ ಅಂತ ಅನ್ನಿಸ್ಕೊಳ್ತದೆ. ಮನಸ್ಸು ತಿರ್ಗ ಎಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ ಈ ರೀತಿ ಮಾಡಿದಾಗ. ಯಾವಾಗ ಇದು ಇಲ್ಲರಿ, ನಾವು ಕೂತ್ಕೊಂಡು ಕಣ್ಣು ಮುಚ್ಕೊಂಡು, ಯಾಕಂದ್ರೆ ಸಗುಣ ಅಷ್ಟಾಂಗದಾಗ ಬರ್ತಾವೆ ಅವೆಲ್ಲ. ಇದೆಲ್ಲ ನಾವು ಇದು ಹೆಂಗಾಯ್ತಂದ್ರೆ ಈ ಧ್ಯಾನ ನಾವೆಲ್ಲೋ ಒಂದು ಕಡೆ ಹಾಸ್ಕೊಂಡು ಕಣ್ಣು ಮುಚ್ಕೊಂಡು, ಈ ಕೆಲವರೆಲ್ಲ ಸಗುಣ ಅಷ್ಟಾಂಗದಾಗ ಮಾಡುವಂಥವ್ರು ಕೂಡ ನಾನಾ ರೀತಿ ಮಾಡ್ತಿರ್ತಾರೆ. ಇಲ್ಲಿ ಕುಂತು ಇದು ಧ್ಯಾನ ಮಾಡ್ತೀವಿ ಅಂತ ತಿಂತಿರ್ತಾರೆ. ಯಾರೋ ಯಾರೋ ಬಂದ್ರು ನೋಡ್ರಿ ಬಾಗಿಲು ತೆಗೀರಿ ಅನ್ನೋದು, ಹಾಲು ಕಾಯಿಸೋಕೆ ಇಟ್ಟಿನ ಸ್ವಲ್ಪ ಬಂದ್ ಮಾಡಿರಿ ಅನ್ನೋದು, ಇವೆಲ್ಲ ಧ್ಯಾನ ಆಗ್ತವೆ ಅನ್ನೋದು. ಇದು ಎಲ್ಲಿ ಬರ್ತದಂದ್ರೆ ಸಗುಣ ಅಷ್ಟಾಂಗದಲ್ಲಿ ಬರ್ತಾವೆ. ಈ ನಿರ್ಗುಣ ಅಷ್ಟದಲ್ಲಿ ನೀನು ಎಲ್ಲರ ತಿರುಗಾಡು, ಎಲ್ಲರ ಹೋಗು, ಎಲ್ಲರ ಇರು, ಯಾವ ರೀತಿ ಇದ್ರೂ ಕೂಡ ನಿನ್ನೊಳಗೆ ನೀನು ಈ ಧ್ಯಾನವನ್ನು ಯಾವಾಗ ಈ ಚಿಂತನವನ್ನು ಮನಸ್ಸನ್ನು ಅಂತರ್ಮುಖ ಮಾಡಿಕೊಡುವಂಥದ್ದು. ಅದಕ್ಕೆ ಹೇಳ್ತಾರಲ್ಲ, ಈ ರೀತಿ ಭಾವ ಬಂದಾಗ ಅವರಲ್ಲಿ ಅವ್ರಂಗ, ಇವರಲ್ಲಿ ಇವ್ರಂಗ, ತನ್ನೊಳಗೆ ತನ್ನಂಗ ಯಾವಾಗಲೂ ಇರುವಂಥದ್ದು. ಈ ಮನಸ್ಸು ಒಳಗೆ ಕೂತ್ಕೊಂಡು ಬಿಟ್ಟಿರ್ತದೆ. ಅದು ಬೇಕಾದಷ್ಟು ಜನ ಏನು ಹೊರಗೆ ಬಾಹ್ಯದ ವಸ್ತುಗಳು ತೋರ್ತಾವಂತಂದ್ರೂ ಕೂಡ ಅದ್ರ ಮೇಲೆ ಮನಸ್ಸು ಇರೋಂಗಿಲ್ಲ, ಹೋಗೋಂಗಿಲ್ಲ ಅದು. ಮತ್ತು ಇಲ್ಲರಿ ಎಲ್ಲ ಬಿಟ್ಕೇಸಿ ಕಣ್ಣು ಮುಚ್ಕೊಂಡು ಕುಂತು ವಿಷಯಗಳು ಎಲ್ಲ ಸುಳ್ಳು ಅಂತ ಹಂಗೆ ಕುಂತಿರ್ಬೇಕಂದ್ರೆ ಇಲ್ಲ, ನೀನು ಭಾವದಲ್ಲಿ ಅದು ಗೊತ್ತಾಗಿಬಿಟ್ಟಿರ್ತದಲ್ಲ, ದೃಢ ಆಗಿರ್ತದಲ್ಲ, ಹಂಗಾಗಿಬಿಟ್ಟು ಆ ಮನಸ್ಸು ಹೋಗೋಂಗಿಲ್ಲ. ಆವಾಗ ಏನಾಗ್ತದೆ ಅಂತಂದ್ರೆ ಶುದ್ಧವಾದಂಥ ಚೈತನ್ಯ ಸ್ವರೂಪನೇ ನಾನಿದ್ದೀನಿ ಅನ್ನುವಂಥ ಭಾವದಲ್ಲಿ ಆ ಚಿಂತನೆ ಮಾಡುವಂಥದ್ದು. ಇದು ನೀನೆಲ್ಲ ತಿರುಗಾಡ್ತಾರ ಮಾಡು, ಕೆಲಸ ಮಾಡ್ಕೊತಾರ ಮಾಡು, ಏನಾದರೂ ಮಾಡು, ಎಲ್ಲ ಒಂದು ಕಡೆ ಕೂತ್ಕೊಂಡು ನಾವು ಧ್ಯಾನ ಮಾಡ್ಬೇಕೇನ್ರಿ ಅಂತ ಅನ್ನುವಂಥದ್ದಲ್ಲ. ನೀನು ಯಾವಾಗಲೂ ಎದ್ಕೊಂಡು ತಿರುಗಾಡಿದಾಗ ಎಂಥ ವ್ಯವಹಾರ ಮಾಡ್ತಾಯಿದ್ರು ಕೂಡ ಈ ಧ್ಯಾನ ನಡೀತಾನೆ ಇರ್ತದೆ. ಇದಕ್ಕೆ ಧ್ಯಾನ ಅಂತ ಹೇಳುತ್ತಾರೆ. ಇದಕ್ಕೆ ಆ ಚಿಂತನೆಯನ್ನು ಮಾಡ್ತಾ ಇರೋದು ಅದೇ ಧ್ಯಾನ ಅಂತ ಹೇಳಿಸ್ಕೊಳ್ತದೆ. ಮತ್ತು ಬಳಿಕ ಚೈತನ್ಯವೇ ನಾನೊಂದು ಧ್ಯಾನಾತ್ಮಕವಾದ ಮನಸ್ಸು ತನ್ನ ನಿಜದಲ್ಲಿ ಲೀನವಲ್ಲ, ಅದೇ ಸಮಾಧಿ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಮತ್ತು ಇಲ್ಲಿ ಅದಕ್ಕೆ ಹೇಳಿದಂಥದ್ದು ಇವು ನಿರ್ಗುಣ ಅಷ್ಟಾಂಗದಲ್ಲಿ ಅವಸ್ಥೆಗಳು ಇಂಥ ಅವಸ್ಥೆದವ್ರೆ ಮಾಡಬೇಕು, ಅಂಥ ಅವಸ್ಥೆದವ್ರು ಮಾಡ್ಬೇಕು ಅನ್ನುವಂಥದ್ದಿಲ್ಲ. ಇಲ್ಲಿ ವಯಸ್ಸಾದಂಥವ್ರು ಮತ್ತು ರುದ್ರ ಆಗಿರ್ಬೋದು, ಯೌವನಸ್ತ್ರ ಆಗಿರ್ಬೋದು, ಯಾರೇ ಆಗಲಿ ಇದನ್ನು ಮಾಡ್ಕೊಳಕ್ಕೆ ಸಾಧ್ಯ. ಅದು ಇದನ್ನು ಯಾವ ರೀತಿ ಆದ್ರೂ ಇದು ಬಹಳ ಆನಂದವಾಗಿ ಇದನ್ನು ನಾವು ಸ್ವೀಕಾರ ಮಾಡ್ಬೇಕತ್ತೆ. ಯಮ ನೇಮ ಆಸನ ಪ್ರಾಣಾಯಾಮ ಭಾಳ ಅದ್ಭುತವಾದಂಥ ವಿಚಾರಗಳಿವು. ಅದಕ್ಕೆ ಈ ಚೈತನ್ಯವೇ ನಾನು ಅನ್ನುವಂಥದ್ದು ಏನು ಧ್ಯಾನದಲ್ಲಿ ಚಿಂತನೆ ಇರ್ತದೆ. ಧ್ಯಾನದಲ್ಲಿ ಇಲ್ಲಿ ಹಂತವಾಗಿ ಹೋಗುವಂಥದ್ದು ನೋಡ್ರಿ. ಆ ಧ್ಯಾನಕ್ಕೆ ಬಂದಾಗ ಏನಾಗ್ತದೆ, ಅಲ್ಲಿ ಆ ಚಿಂತನ ರೂಪ ಇರ್ತದೆ. ಆ ಚೈತನ್ಯ ಸ್ವರೂಪನೇ ನಾನಿದ್ದೀನಿ ಅನ್ನುವಂಥ ಭಾವ ಅಲ್ಲಿರ್ತದೆ. ಅದು ಯಾವಾಗ ಅದು ಕೂಡ ಲೀನ್ ಆಗುವಂಥದ್ದು, ಅದು ಕೂಡ ಸಂಪೂರ್ಣವಾಗಿ ಸ್ತಬ್ಧ ಆಗಿರುವಂಥದ್ದು, ಅಲ್ಲೇನಿಲ್ಲ ನೋಡ್ರಿ.
ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಅವರು 8ನೇ ನುಡಿಯಲ್ಲಿ ಹೇಳ್ತಾರೆ, ಭಾವಕ್ಕೆ ಶುದ್ಧ ಚಿತ್ತಾನೆಂದು ತೋರುವ ಈ ಭಾವನೆ ತನ್ನೋಳು ಲಯವಾಗಿ ತೀವಿ ನಿಜಾನಂದದ ಉಳಿಮೆಯಾದ ಅರಿವಿನ ಭಾವನೆ ಸುಸಮಾಧಿ ಎನಿಪುದು ಅಂತ ಇಲ್ಲಿ ಹೇಳ್ತಾರೆ. ಈಗ ಇದು ಕೂಡ ಹೋಗಬೇಕು. ಇದಕ್ಕೆ ಹೆಂಗೈತಪ್ಪ ಅಂತಂದ್ರೆ ಮಹಾತ್ಮರು ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಒಂದು ನಾವು ಆಪ್ರೇಷನ್ ಮಾಡ್ಕೊಳ್ಬೇಕಾದಾಗ ನೋವು ಐತ್ರಿ ಡಾಕ್ಟ್ರೆ, ಭಾಳ ನೋವಿರ್ತದೆ, ಮತ್ತು ಆಪ್ರೇಷನ್ ಮಾಡಾಗ ಏನಾದರೂ ಒಂದು ಇಂಜೆಕ್ಷನ್ ಸ್ವಲ್ಪ ಅನಸ್ತೇಸಿಯ ಕೊಡ್ರಿ ಅಂತ ನಾವು ಕೇಳ್ತೀವಿ. ಆಪ್ರೇಷನ್ ಆಗಬೇಕಾದಾಗ ಅವ್ರಿಗೆ ಅದು ಒಂದು ಭಾಳಷ್ಟು ದೊಡ್ಡ ಒಂದು ಕೆಟ್ಟ ಅನುಭವ ಆಪ್ರೇಷನ್ ಆಗುವಂಥವ್ರಿಗೆ. ನಾಳೆ ಒಂದು 2 ದಿವಸ ಬಿಟ್ಟು ಬರ್ರಿ ಅಂತಂದಾಗ ಈಗ 2 ದಿವಸ ತಡ್ಕೊಳಕ್ಕೂ ಬಹಳಷ್ಟು ಕಷ್ಟ ಆಗಿಬಿಡ್ತದೆ. 2 ದಿವಸದಾಗ ಏನಾಗ್ತದೆ ಏನಿಲ್ಲಪ್ಪ, ಹೆಂಗೆ ಆಪ್ರೇಷನ್ ಆಗ್ತದೆ, ಎಷ್ಟು ನೋವಾಗ್ತದೆ ಅನ್ನುವಂಥದ್ದು ಭಾವ ಇರ್ತದೆ. ಆವಾಗ ಹೋಗಿ ಡಾಕ್ಟ್ರಿಗೆ ಹೇಳ್ತೀವಿ, ನೋಡ್ರಿ ನಮ್ಗೆ ಆಪ್ರೇಷನ್ ಸ್ವಲ್ಪ ಹೆದರಿಕೆ ಆಗಾಕತ್ತದ, ಭಾಳ ನೋವಾಗಕತ್ತದ, ನಾವು ಸ್ವಲ್ಪ ನೋವು ಕಾಣ್ಲಾರ್ದಂಗೆ ಮಾಡ್ರಪ್ಪ ಅಂದಾಗ ಅವ್ರು ಅನಸ್ತೇಸಿಯ ಕೊಟ್ಟು ಆಪ್ರೇಷನ್ ಮಾಡಿಲ್ಲ ಅಂತೆಲ್ಲ ಮಾಡ್ತಾರೆ. ಆದರೆ ನೋವಿನ ಒಂದು ಅನಸ್ತೇಸಿಯ ಕೊಟ್ಟು ನೋವು ಕಾಣ್ಲಾರ್ದಂಗೆ ಮಾಡ್ತಾರೆ. ಹೌದಲ್ಲ, ಅದು ಯಾವಾಗ ಸಂಪೂರ್ಣ ನಾವನ್ನೋದಿಲ್ಲ, ಜಗತ್ತನ್ನೋದಿಲ್ಲ, ಯಾರೂ ಇಲ್ಲ, ಅಲ್ಲಿ ಭಾವನೆ ಇರೋಂಗಿಲ್ಲ, ಶರೀರದ ಮೇಲೆ ಕೂಡ ಅರಿವು ಇರೋಂಗಿಲ್ಲ ಅಲ್ಲಿ. ಆ ಟೈಮಲ್ಲಿ ಆಪ್ರೇಷನ್ ಮಾಡಿಬಿಡ್ತಾರೆ. ಅದರಿಂದ ನಾವು ಆರಾಮಾಗಿ ಬಿಡ್ತೀವಿ. ನಮಗೆ ಎಚ್ಚರ ಆದಮೇಲೆ ಆಪ್ರೇಷನ್ ಆಗಿಬಿಡ್ತಾ, ಯಪ್ಪ ನನಗೆ ಗೊತ್ತೇ ಆಗಲಿಲ್ಲ ನೋಡು ಅಂತ ಬಹಳ ಆಶ್ಚರ್ಯ ವ್ಯಕ್ತಪಡಿಸ್ತೀವಲ್ಲ. ಇಲ್ಲಿ ಕೂಡ ನೋಡ್ರಿ, ಯಾಕಂತಂದ್ರೆ ಈ ಎಲ್ಲ ಒಂದು ವ್ಯವಹಾರ ಏನು ನಡೀತಾ ಹೋಗ್ತದಲ್ಲ, ಈ ಒಂದು ಧ್ಯಾನದಲ್ಲಿ ಕೂಡ ಆ ಚೈತನ್ಯ ಸ್ವರೂಪ ನಾನು ಇದ್ದೀನಿ ಅನ್ನುವಂಥ ಭಾವ ಬರ್ತದೆ. ಅದು ಕೂಡ ಇಲ್ಲಿ ಲಯ ಆಗಬೇಕಾಗ್ತದೆ. ಇದು ಮತ್ತೆ ನಾವು ಇದು ಯಾವ ರೀತಿ ಅಂತಂದರೆ, ಇದು ಎನಿ ಟೈಮ್ ಯಾವಾಗಾದ್ರೂ ಈ ಭಾವದಲ್ಲಿದ್ದಾಗ ಎನಿ ಟೈಮ್ ಈ ವೃತ್ತಿ ಬರ್ಬೋದು ನಮಗೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಚೈತನ್ಯವೇ ನಾನು ಅನ್ನುವಂಥ ಧ್ಯಾನಾತ್ಮಕವಾದ ಈ ಮನಸ್ಸು ತನ್ನ ನಿಜದಲ್ಲಿ, ಆ ಪ್ರತ್ಯೇಗಾತ್ಮ ಸ್ವರೂಪದಲ್ಲಿ, ಅರಿವಿನ ಸ್ವರೂಪದಲ್ಲಿ, ಆಮೇಲೆ ಈ ಜ್ಯೋತಿ ಸ್ವರೂಪದಲ್ಲಿ ಅದು ಲೀನ ಆಯಿತು ಅಂದಾಗ ಅಲ್ಲಿ ಏನೂ ಒಂದಿಲ್ಲ ಅಲ್ಲಿ. ಅದು ಸಮಾಧಿ ಸ್ಥಿತಿ ಅಂತ ಹೇಳಿಸ್ಕೊಳ್ತದಲ್ಲಿ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಉಪಾಧಿ ರಹಿತವಾದಂಥದ್ದು ಯಾವ ಉಪಾಧಿಗಳು ಅಲ್ಲಿಲ್ಲ. ಯಾವ ಭಾವಕಿ ಅಂದರೆ ಇದ್ದಂತೆ ಭಾವನೆಯನ್ನು ಮಾಡುವವಳೆ ಭಾವಕಿ. ಶುದ್ಧ ಉಪಾಧಿ ಇಲ್ಲದೆ, ಯಾವುದಂದ್ರೆ ಯಾವ ಉಪಾಧಿಯೂ ಇಲ್ಲ ಅಲ್ಲಿ, ಪರಿಶುದ್ಧವಾಗಿರುವಂಥದ್ದು. ಈಗ ನಾವು ಸ್ಫಟಿಕ ಅಂತ ಹೇಳ್ತೀವಿ, ಅದಕ್ಕೆ ಕಣ್ಣಿಗೆ ಕಾಣುವಂಥ ಇವೆಲ್ಲ ವಿಚಾರಗಳಲ್ಲಿ ನಾವು ಸ್ಫಟಿಕನ್ನು ಭಾಳ ಇಂಪಾರ್ಟೆಂಟಾಗಿ ತೊಗೊಳ್ತೀವಿ. ಸ್ಫಟಿಕ ಅಂತಂದ್ರೆ ಅಲ್ಲಿ ಯಾವ ಉಪಾಧಿಗಳಿಲ್ಲ, ಪರಿಶುದ್ಧವಾಗಿರುವಂಥದ್ದು ಸ್ಫಟಿಕ. ಆ ರೀತಿ ನಿನ್ನ ಸ್ವರೂಪ ಕೂಡ ಹೆಂಗೈತೆ ಅಂದರೆ ಯಾವುದೋ ಒಂದು ಉಪಾಧಿ ಇಲ್ಲದೆ ಇರುವಂಥದ್ದು, ಆ ಒಂದು ಪರಿಶುದ್ಧವಾಗಿರುವಂಥದ್ದು. ಮತ್ತು ಕೇವಲ ಶುದ್ಧ ಚೈತನ್ಯವೇ ತಾನಂತ ಧ್ಯಾನಕಾರ ವೃತ್ತಿ ಏನು ಮಾಡ್ತಾ ಇದ್ದ ಅದು ಕೂಡ ಹೋಗ್ಬಿಡ್ಬೇಕು. ಹೋದಾಗ ಆ ಲಯವಾದ ವೃತ್ತಿಗೆ ಏನು, ಆ ಲಯವಾದ ವೃತ್ತಿಗೆ ಏನು, ಆ ಲಯ ಮೊದಲು ಇರ್ತದೆ. ನಾನು ಚೈತನ್ಯ ಸ್ವರೂಪ ನಾನು ಇದ್ದೀನಿ ಅನ್ನುವಂಥ ಆ ವೃತ್ತಿ ಇರ್ತದೆ. ಆ ವೃತ್ತಿಗೆ ಆಧಾರವಾಗಿರುವಂಥದ್ದು ಯಾವುದು, ನಿನ್ನ ಒಂದು ಸ್ವರೂಪ ಇರ್ತದೆ. ಆನಂದದ ಸ್ವರೂಪ ಆ ವೃತ್ತಿಗೆ ಆಧಾರವಾಗಿರ್ತದೆ. ಯಾವಾಗ ನಾನು ಆ ಚೈತನ್ಯ ಸ್ವರೂಪ ನಾನು ಇದ್ದೀನಿ ಅನ್ನುವಂಥ ಚಿಂತನ, ಆ ಭಾವ ಏನಿರ್ತದೆ ಅದು ಸಂಪೂರ್ಣವಾಗಿ ಅಡಗಿತು ಅಂತಂದ್ರೆ ಆ ವೃತ್ತಿಗೆ ಅಧಿಷ್ಠಾನವಾಗಿರುವಂಥ ಆನಂದ ಸ್ವರೂಪ ಅದು ಹೆಂಗೈತೆ ಅಂದ್ರೆ ಎಲ್ಲ ಕಡೆ ತುಂಬಿರುವಂಥದ್ದು. ಆ ಒಂದು ತಾನೇ ಅಲ್ಲಿ ಯಾವ ಒಂದು ಭಾವ ಇಲ್ಲ, ಯಾವ ಚಿಂತನ ಇಲ್ಲ, ಏನಿಲ್ಲ, ಸ್ತಬ್ಧವಾಗಿ ಏನು ಆ ಭಾವ ಇರ್ತದ, ಅದಕ್ಕೆ ಆ ಸ್ವಸ್ವರೂಪದ ವೃತ್ತಿ ಏನಿರ್ತದ ಆ ಸ್ಥಿತಿ ಸಮಾಧಿ ಸ್ಥಿತಿ ಅಂತ ಕೂಡ ಹೇಳ್ತಾರೆ. ಅಲ್ಲಿ ಒಂದು ಏನಿಲ್ಲ, ಯಾವುದೊಂದು ಚಿಂತನ ಇಲ್ಲ, ಅದು ಇಲ್ಲ, ಇದು ಇಲ್ಲ, ಅದೇ ಒಂದು ಇದರಲ್ಲಿ ಹೋಗುವಂಥದ್ದು, ಅದಕ್ಕೆ ಸಮಾಧಿ ಸ್ಥಿತಿ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಮತ್ತು ನಾವು 9ನೇ ನುಡಿ ನುಡಿ ಅದಾವ ನೋಡ್ಬಿಡೋಣ. ಅದಕ್ಕೆ ಈ ರೀತಿಯಾಗಿ ಸಮಾಧಿ ಸ್ಥಿತಿ ಅಂತಂದರೆ ನಿನ್ನ ಸ್ವಸ್ವರೂಪದ ವೃತ್ತಿ ಸ್ಥಿತಿ ಸಮಾಧಿ. ಈ ರೀತಿ ಆದಾಗ ಇಲ್ಲಿ ಹೃದಯ ಇವೆಲ್ಲ ಯಾವಾಗ ಆಗ್ತಾವಂತಂದಾಗ ನಮ್ಮ ಒಂದು ಅಂತಃಕರಣ ಪರಿಶುದ್ಧವಾದಾಗ ಹಂತವಾಗಿ ತಗೊಂಡಾಗ ಈ ರೀತಿಯಾಗಿ ಸ್ವಸ್ವರೂಪದ ಸ್ಥಿತಿ ಎಲ್ಲಿ ನಾನು ಇದ್ದೀನಿ ಅನ್ನುವಂಥ ಭಾವ ಕೂಡ ಅಲ್ಲಿ ಲಯ ಆಗಬೇಕಾಗ್ತದೆ. ಯಾಕಂದ್ರೆ ನಮ್ಗೆ ನಿದ್ರೆ ದೃಷ್ಟಾಂತ ತೊಗೊಂಡಾಗ ನಮ್ಗೆ ಗೊತ್ತಾಗ್ತದೆ, ಏನೋ ಒಂದು ಸ್ವಲ್ಪ ಚಿಂತೆ ಐತ್ರಿ, ನಮ್ಮ ನಿದ್ದೆ ಆಗ್ಯದ್ರಿ ಅಂತೀವಿ ನಾವು. ಏನೋ ಒಂದು ಸ್ವಲ್ಪ ತಲೆಗೆ ಯೋಚನೆ ಐತ್ರಿ, ಅದಕ್ಕೆ ಗಾಢವಾದ ನಿದ್ರೆಗಿದ್ದೀವಿ ಅಂತೀವಿ ಇಲ್ಲಲ್ಲ. ನಮಗೇನು ಒಂದು ಸ್ವಲ್ಪ ಕೂಡ ಈ ಮನಸ್ಸಿನಿಂದ ಪೂರ್ತಿ ಲಯ ಆಗಬೇಕು.
ಯಾವುದೋ ಒಂದು ಶರೀರ ಚಿಂತೆ ಆಗಿರ್ಬೋದು, ಯಾವುದೋ ವ್ಯವಹಾರ ಚಿಂತೆ ಆಗಿರ್ಬೋದು, ಏನೇ ಆಗಿರ್ಬೋದು, ಅದು ಯಾವಾಗ ನಮ್ಮ ಮನಸ್ಸಿನಿಂದ ಸಂಪೂರ್ಣ ಲಯ ಆಗಿಬಿಡ್ತದ ಆವಾಗ ನಾವು ಗಾಢ ಬಂದಿದ್ರಿ ಅಂತ ಹೇಳ್ತೀವಿ, ಆರಾಮಾಗಿ ಮಲಗಿದ್ವಿಯಪ್ಪ ಅಂತ ಹೇಳ್ತೀವಿ. ಅದ್ರಂಗೆ ಇಲ್ಲಿ ಕೂಡ ನೋಡ್ರಿ, ಸಮಾಧಿ ಸ್ಥಿತಿಯಲ್ಲಿ ಕೂಡ ನಾನು ಈ ಒಂದು ಚೈತನ್ಯ ಸ್ವರೂಪ ನಾನು ಇದ್ದೀನಿ ಅನ್ನುವಂಥ ಚಿಂತನೆ ಕೂಡ ಅಲ್ಲಿ ಲಯ ಆದಾಗ ಅದು ಬ್ರಹ್ಮಾನಂದದ ಸ್ಥಿತಿ, ಸಮಾಧಿ ಸ್ಥಿತಿ ಅನ್ನುವಂಥದ್ದು ಅಲ್ಲಿ ನಮ್ಗೆ ಅನುಭವಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಇವೆರಡು ನುಡಿ ಹಿಡ್ಕೊಂಡು ಮತ್ತೆ ಮುಂದೆ ತೂರ್ಯ ಅವಸ್ಥೆ, ಆಮೇಲೆ ಇದಕ್ಕೆ ತೂರ್ಯ ಅವಸ್ಥೆ ಅಂತ ಕೂಡ ಹೇಳ್ತಾರೆ ಯಾವುದರಲ್ಲಿ, ಈ ಒಂದು ಸಮಾಧಿ ಸ್ಥಿತಿಯಲ್ಲಿ. ಆಮೇಲೆ ಈ ಮುಂದೆ ಕೂಡ ಯಾವುದು ತೂರ್ಯಾತೀತದ ಬಗ್ಗೆ ಕೂಡ ಹೇಳ್ತಾರೆ. ತೂರ್ಯ ಅವಸ್ಥೆ ಮತ್ತು ತೂರ್ಯಾತೀತದ ಬಗ್ಗೆ ಮತ್ತೆ ನಾಳೆ ನಾವು ಇವನ್ನ ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.